ಓಕೆ ಓಕೆ ನಾನು ಇನ್ನೊಮ್ಮೆ ರಿಪೀಟ್ ಮಾಡಿ ಕೇಳ್ತೀನಿ ನಿಮಗೆ. ಅಂದರೆ ಒಂದಷ್ಟು ಜನಕ್ಕೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದಷ್ಟು ಜನ ಅದರಿಂದ ಬುದ್ಧಿ ಕಲೀಲಿ ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಅಷ್ಟೇ ತುಂಬ ಹೋಟೆಲ್ಗೆ ಹೋಗ್ತಾ ಇದ್ದಾಗೆ ಈಗ ನಾನ್ ವೆಜ್ ಏನಾದರೂ ಸೇವನೆ ಮಾಡಿದ್ವಿ ಅಂತಂದರೆ ತಕ್ಷಣ ಕೋಕಾ ಕೋಲಾ ಅಥವಾ ಆ ಥರದ್ದೇನೋ ಒಂದು ಆರ್ಡರ್ ಮಾಡ್ತೀವಿ. ಅಂದರೆ ಅದರಿಂದ ಡೈಜೆಷನ್ ಆಗಲ್ಲ ಹಾಗಾದ್ರೆ? ಆಗಲ್ಲ, ಡೈಜೆಷನ್ ಆಗಕ್ಕೆ ಸಾಧ್ಯನೇ ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತಿನ ಈ ವಿಶೇಷವಾದಂಥ ವಿಡಿಯೋದಲ್ಲಿ ನಾನು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗ್ತೀನಿ. ಅಂದರೆ ಇತ್ತೀಚೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿದ್ದೆ ಮನುಷ್ಯನ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ. ಆರೋಗ್ಯವೇ ಸರಿ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗತ್ತೆ ಹೇಳಿ? ಹೀಗಾಗಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅದರಲ್ಲೂ ಕೂಡ ನಮ್ಮ ಹಿಂದಿನ ಒಂದು ಪದ್ಧತಿ ಅಂದರೆ ಆಯುರ್ವೇದ. ಹಿಂದೆ ಅಂತಲ್ಲ, ಈಗಲೂ ಕೂಡ ರೂಢಿಯಲ್ಲಿದೆ. ಸಾಕಷ್ಟು ಮಂದಿ ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಿ ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಅಂದಾಗ ಆಯುರ್ವೇದದ ಕಡೆಗೆ ಹೋಗ್ತಾರೆ. ಆ ಕಾರಣಕ್ಕಾಗಿ ಆಯುರ್ವೇದದಲ್ಲಿ ಹಾಗಾದ್ರೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ, ಒಂದಷ್ಟು ಹೊತ್ತುಗಳ ಕಾಲ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವಂಥ ಉದ್ದೇಶದಿಂದ. SVPL ಸಂಸ್ಥೆಯಿಂದ ನಮ್ಮ ಜೊತೆಗೆ ಡಾಕ್ಟರ್ ಸಹನಾ ಅಂತವರಿದ್ದಾರೆ. ಇವತ್ತೊಂದು 2 ಆರೋಗ್ಯ ಸಮಸ್ಯೆಗಳನ್ನ ನಾನು ಅವ್ರ ಮುಂದೆ ಪ್ರಸ್ತಾಪವನ್ನು ಮಾಡಿ ಅವ್ರು ಏನು ಹೇಳ್ತಾರೆ ಅದು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಈಗ ಒಂದು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಯಾಕೆ ಇದನ್ನು ಪ್ರಶ್ನೆ ಮಾಡ್ತೀನಿ ಅಂದರೆ ತುಂಬ ಜನಕ್ಕೆ ಅದನ್ನು ಹೇಳ್ಕೊಳ್ಳೋಕೆ ಮುಜುಗರ, ಹೇಳ್ಕೊಳ್ಳೋಕೆ ನಾಚಿಕೆ, ಹೇಳಿದಾಗ ಜನ ಏನನ್ಬಿಡ್ತಾರೋ ಅನ್ನುವಂಥ ಒಂಥರ ಆ ಸಂಕಟ, ಆ ಸಮಸ್ಯೆ ಇರೋರಿಗೆ ಅನುಭವಿಸುವಂಥ ಸಂಕಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ನೀವು ಬೇರೆನಾದ್ರೂ ಸಮಸ್ಯೆನ ಹೇಳ್ಕೊಳ್ಬೋದು, ನನ್ನ ಹೊಟ್ಟೆ ನೋವು ನಾನು ಹೇಳ್ಬೋದು, ಇನ್ನೊಂದೇನೋ ಹೇಳ್ಬೋದು. ಅದೇ ಪೈಲ್ಸ್ ಅಂತ ಆದಾಗ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಕ್ಚುಲಾಗಿ ಏನದು ಮೇಡಮ್ ಪೈಲ್ಸ್, ಯಾವ ಕಾರಣಕ್ಕಾಗಿ ಬರುತ್ತೆ? ಪೈಲ್ಸ್ ಅಂತ ತುಂಬ ಕಾರಣಕ್ಕೆ ಬರುತ್ತೆ. ಅದು ನಾವು ಸಹಜ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಸಹಜ ಅಂದರೆ ನ್ಯಾಚುರಲ್ ಆಗಿ ಬಂದಿರುತ್ತೆ. ಅಂದರೆ ಈಗ ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಬರುತ್ತೆ. ಅವಾಗ ಯಾಕೆ ಬರುತ್ತೆ ಅಂದರೆ ಅವರು ಪ್ರೆಷರ್ ಜಾಸ್ತಿ ಕೊಟ್ಟಿರ್ತಾರೆ, ಕಾನ್ಸ್ಟಿಪೇಷನ್ ಆಗಿರುತ್ತೆ, ಮೋಷನ್ ಸರಿಗೆ ಹೋಗ್ತಿರಲ್ಲ. ಆವಾಗ ಅಲ್ಲಿ ಪ್ರೆಷರ್ ಆಗಿ ವೇನ್ ಬಲ್ಜ್ ಆಗಿ ಅದು ಪೈಲ್ಸ್ ಆಗಿ, ಅಂದರೆ ಹೆಮೊರೈಡ್ಸ್ ಅಂತ ಹೇಳ್ತೀವಿ ನಾವು, ಪೈಲ್ಸ್ ಆಗೋಕ್ಕಾಗುತ್ತೆ. ಅದು ನಾವು ಆಯುರ್ವೇದದಲ್ಲಿ ಹರ್ಷಸ್ ಅಂತ ಕರಿತೀವಿ. ಹರ್ಷತ್ ಅಂದರೆ ಅರಿವತ್ ಪ್ರಾಣ ಅಂತಂದರೆ ಒಂದು ಪ್ರಾಣ ಹೋಗುವಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ. ಹರ್ಷಸ್ ಅಂತಂದರೆ ಅದೇನೆ. ನಾವು ಅದನ್ನು ಹರ್ಷಸ್ ಅಂತ ಆಯುರ್ವೇದದಲ್ಲಿ ಕರಿತೀವಿ. ಯಾಕೆ ಬರುತ್ತೆ ಅಂತಂದರೆ ತುಂಬ ಕಾರಣಕ್ಕೆ ಬರುತ್ತೆ. ಊಟ ಸರಿಗಾಗಿಲ್ಲ ಅಂತಂದರೆ ಅದು ಅಗ್ನಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಗ್ನಿ ಸರಿಗಾಗಿಲ್ಲದೆ ಕಾನ್ಸ್ಟಿಪೇಷನ್ ಆದರೆ ಅವಾಗ ಬರುತ್ತೆ. ಮತ್ತು ವ್ಯಾಯಾಮ ಜಾಸ್ತಿ ಮಾಡ್ತಿದ್ರೆ, ಲೋವರ್ ಬಾಡಿಗೆ ಪ್ರೆಷರ್ ಜಾಸ್ತಿ ಕೊಟ್ಟಾಗ ಈ ರೀತಿ ಸಮಸ್ಯೆಗಳಾಗುತ್ತೆ. ವ್ಯಾಯಾಮ ಜಾಸ್ತಿ ಮಾಡಿದ್ರು, ವ್ಯಾಯಾಮ ಜಾಸ್ತಿ ಅಂದರೆ ಲಿಫ್ಟಿಂಗ್ ಎಲ್ಲ ಮಾಡ್ತಿರ್ತಾರೆ, ಅಂದರೆ ಅವ್ರಿಗೆ ಅವಶ್ಯಕತೆ ಇರಲ್ಲ ಅಷ್ಟು ಲಿಫ್ಟಿಂಗ್, ಅದನ್ನ ಮೀರಿ ಮಾಡ್ತಾರೆ, ಅದರಿಂದ ಬರುತ್ತೆ. ತುಂಬ ಹೊತ್ತು ಕೂತಿರ್ತಾರೆ. ಅಂದರೆ ನಮ್ಮ ಫ್ರೆಂಡ್ಸ್ಗೆ, ಅಂದರೆ ನಾವು ಓದ್ತಿರುವಾಗ ನಮ್ಮದು ಫ್ರೆಂಡ್ಸ್ಗಳಿಗೆ ಬಂದಿದ್ದು ನೀವು ಹೇಳ್ದಂಗೆ ಅವ್ರೂ ಹೇಳ್ಕೊಳಕ್ಕೆ ಅಂತಂದರೆ, ಈಗ ಬೇರೆ ಆದರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಾದರೂ ತೋರಿಸ್ಬಿಡ್ತಾರೆ. ಈಗ ನಾವು ನಮ್ಮ ಹಾಸ್ಪಿಟ್ಲಲ್ಲೇ ತೋರಿಸ್ಕೋಬೇಕಾಗುತ್ತೆ, ನಮ್ಮ ಸರ್ಗಳ ಹತ್ರ ಹೇಳಬೇಕಾಗುತ್ತೆ. ಅದನ್ನು ಕೂಡ ಅವಾಗಲೂ ಅವರು ಕೂಡ ಅಷ್ಟು ಡಾಕ್ಟರ್ ಆಗಿದ್ರು ಕೂಡ ಹೇಳ್ಕೊಳಕ್ಕೆ ಮುಜುಗರ ಇರುತ್ತೆ. ಹೆಣ್ಮಕ್ಳಿಗೆ ಇನ್ನೂ ಹಿಂಸೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಾಗಲಿ ಯಾರೇ ಆಗಲಿ ಹೇಳ್ಕೊಳಕ್ಕೆ ಹಿಂಸೆ ಪಡ್ತಿರ್ತಾರೆ. ಅಂದರೆ ಈಗ ನಾವಾದರೆ ಗಂಟೆ ಓದಬೇಕಾಗುತ್ತೆ. ಬೆಳಿಗ್ಗೆ ಕೂತ್ಕೊಂಡ್ರೆ ಮಧ್ಯಾಹ್ನ ತನಕ ಹೇಳ್ದೆ ಓದ್ತಿರ್ತೀವಿ. ಆ ರೀತಿ ಓದ್ತಿದ್ದಾಗ ಒಂದೇ ಕಡೆ ಕೂತ್ ಪ್ರೆಷರ್ ಕೊಡ್ತಿದ್ದಾಗ, ಅಂದ್ರೆ ಒಂದೇ ಕಡೆ ಕೂತ್ ಕೆಲಸ ಮಾಡ್ತಾ ಇದ್ರು ಬರುತ್ತೆ. ತುಂಬ ಹೊತ್ತು ಕೂತ್ ಕೆಲಸ ಮಾಡ್ತಿರ್ಲಿ ಅಥವಾ ತುಂಬ ಹೊತ್ತು ನಿಂತು ಕೆಲಸ ಮಾಡ್ತಿರ್ಲಿ, ಬರೀ ಕೂತ್ ಕೆಲಸ ಮಾಡ್ತಿದ್ದೀವಿ ಅಂತ ತುಂಬ ಹೊತ್ತು ನಿಲ್ಲಬಾರ್ದು. ಅಂದರೆ ಒಂದೇ ಪೋಸ್ಚರ್ ಜಾಸ್ತಿ ಪ್ರೆಷರ್ ಕೊಟ್ಟಾಗ, ಗ್ಲೂಟಿಯಲ್ ಮಸಲ್ಸಿಗೆ ಜಾಸ್ತಿ ಪ್ರೆಷರ್ ಕೊಟ್ಟಾಗ ಈ ರೀತಿ ತೊಂದರೆ ಆಗುತ್ತೆ. ಡ್ರೈವರ್ಗಳಿಗೆ ಜಾಸ್ತಿ ಬರುತ್ತೆ, ಟೇಲರ್ ಕೆಲಸ ಮಾಡ್ತಿರೋರಿಗೆ ಜಾಸ್ತಿ ಬರುತ್ತೆ, ಇನ್ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಹೀಟ್ ಜಾಸ್ತಿ ಇರೋವಂಥ ಕೆಲಸಗಳು ಮಾಡ್ತಿರ್ತಾರೆ ಅವ್ರಿಗೆ ಜಾಸ್ತಿ ಬರುತ್ತೆ. ಬೇಸಿಗೆಗಾಲದಲ್ಲಿ ಕೂಡ ಜಾಸ್ತಿ ಬರುತ್ತೆ. ಬೇಸಿಗೆಗಾಲದಲ್ಲಿ ಮೊದಲೇ ಹೀಟ್ ಜಾಸ್ತಿ ಇರುತ್ತೆ, ಅಂಥದ್ರಲ್ಲಿ ಹೀಟ್ ಪದಾರ್ಥ ಜಾಸ್ತಿ ತಿಂತಿರ್ತಾರೆ. ಈ ನಾನ್ ವೆಜ್ ತಿನ್ನೋ ಜಾಸ್ತಿ ಇರುತ್ತೆ. ನಾನ್ ವೆಜ್ ತಿನ್ನೋ ಜೊತೆಗೆ ಡ್ರಿಂಕ್ಸ್ ಕುಡಿತಿರ್ತಾರೆ. ಅದು ಮೊದಲಾಗಿ ನಾನ್ ವೆಜ್ ತಿಂದಿದ್ದೆ ಅರ್ಗಕ್ಕೆ ಕಡಿಮೆ ಆಗಿರುತ್ತೆ. ಅದ್ರ ಜೊತೆಗೆ ಡ್ರಿಂಕ್ಸ್ ಕುಡಿದ್ರೆ ಅದನ್ನ ಅಜೀರ್ಣ ಮಾಡುತ್ತೆ, ಅಂದರೆ ನಾವು ವಾತ ಅಂತ ಹೇಳಿ. ಓಕೆ, ಈ ಕಾಂಬಿನೇಷನ್ ಅಂದರೆ ಏನೋ ನಾನ್ ವೆಜ್ ಪ್ಲಸ್ ಆಲ್ಕೋಹಾಲ್ ಕಾಂಬಿನೇಷನು. ಕೆಲವರು ಈಗ ಹುಡುಗಿರು ನಾನ್ ವೆಜ್ ತಿಂತಿರಲ್ಲ, ಬಟ್ ಅವ್ರಿಗೆ ಕೋಕೋ ಪೆಪ್ಸಿ ಕುಡಿಯೋದು, ನಾನ್ ವೆಜ್ ತಿಂದ ತಕ್ಷಣ ಅದೊಂದು ಅಭ್ಯಾಸ. ಅವ್ರಿಗೆ ಅದೇನೋ ತಲೆಯಲ್ಲಿ ಕೂತಿರುತ್ತೆ, ಅದು ಹೆಂಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ತುಂಬಾ ಜನ ಡೈಜೆಷನ್ ಅಂತ ಯೋಚನೆ ಮಾಡ್ತಾರೆ. ಅದೇ ಹೆಂಗ್ ಡೈಜೆಷನ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ನಂಗೆ. ಅದರಿಂದ ಡೈಜೆಷನ್ ಇನ್ನ ಹ್ಯಾಂಪರ್ ಆಗುತ್ತೆ, ಇನ್ನ ಒಳ್ಳೇದಾಗಲ್ಲ. ಅದರಿಂದ ಜಾಸ್ತಿ ಡೈಜೆಷನ್ ಆಗಲ್ಲ, ಅದರಿಂದ ಕೆಟ್ಟದೇ ಆಗೋದು. ಯಾಕೆ ಡೈಜೆಷನ್ ಅಂತ ಅವ್ರು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ ಓಕೆ ನಾನು ಇನ್ನೊಮ್ಮೆ ರಿಪೀಟ್ ಮಾಡಿ ಕೇಳ್ತೀನಿ ನಿಮಗೆ. ಅಂದರೆ ಒಂದಷ್ಟು ಜನಕ್ಕೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದಷ್ಟು ಜನ ಅದರಿಂದ ಬುದ್ಧಿ ಕಲೀಲಿ ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಅಷ್ಟೇ ತುಂಬ ಹೋಟೆಲ್ಗೆ ಹೋಗ್ತಾ ಇದ್ದಾಗೆ ಈಗ ನಾನ್ ವೆಜ್ ಏನಾದರೂ ಸೇವನೆ ಮಾಡಿದ್ವಿ ಅಂತಂದರೆ ತಕ್ಷಣ ಕೋಕಾ ಕೋಲಾ ಅಥವಾ ಆ ಥರದ್ದೇನೋ ಒಂದು ಆರ್ಡರ್ ಮಾಡ್ತೀವಿ. ಅಂದರೆ ಅದರಿಂದ ಡೈಜೆಷನ್ ಆಗಲ್ಲ ಹಾಗಾದ್ರೆ? ಆಗಲ್ಲ, ಡೈಜೆಷನ್ ಆಗಕ್ಕೆ ಸಾಧ್ಯನೇ ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ನಾವು ಡೈಜೆಷನ್ ಆಗಬೇಕಂತಂದರೆ ನಾವು ವಾತ ಅಂತ ಹೇಳಿ ನಾವು ಮೊದಲೇ ಹೇಳ್ದಂಗೆ ವಾತದಲ್ಲಿ 5 ಬರುತ್ತೆ.
ಸಮಾನ, ವ್ಯಾನ, ಉದಾನ, ಅಪಾನ ಅಂತ. ಡೈಜೆಷನ್ ಆಗಬೇಕಂತಂದರೆ ಸಮಾನ ವಾಯು ತುಂಬ ಮುಖ್ಯ. ಅಪಾನ ಅಂತಂದರೆ ಅದು ಕೆಳಗಡೆ ಡೈಜೆಷನ್ ಆಗಿದ್ದು ಕೆಳಗಡೆ ಹೋಗೋಕ್ಕೆ ಅಪಾನ ವಾಯು ತುಂಬ ಮುಖ್ಯ ಆಗುತ್ತೆ. ವ್ಯಾನ ಪೂರ್ತಿ ಬಾಡಿಲಿ ನಾವು ಏನೇ ಕೆಲಸ ಮಾಡಬೇಕಂದ್ರೂ ವ್ಯಾನ ತುಂಬ ಮುಖ್ಯ ಆಗುತ್ತೆ. ಉದಾನ ಅಂದರೆ ಮೇಲ್ಗಡೆ, ಅಂದರೆ ಮೇಲ್ಗಡೆ ಉಸಿರಾಟದ ನಾವು ಗಾಳಿ ಮೇಲ್ಗಡೆ ತಗೊಳ್ಳೋದು ಬೇಕಾಗುತ್ತೆ, ಅದಕ್ಕೆಲ್ಲ ಉದಾನ ತುಂಬ ಮುಖ್ಯ ಆಗುತ್ತೆ. ಈ ಸಮಾನ ವಾಯು ಸರಿಯಾಗಿಲ್ಲ ಅಂತಂದರೆ ಡೈಜೆಷನ್ ಸರಿಗಾಗಲ್ಲ. ಈಗ ನೀವು ಏನು ಸೋಡಾ ಅಥವಾ ಡ್ರಿಂಕ್ಸ್ ಏನು ಜಾಸ್ತಿ ತಗೊಳ್ತೀರಾ ಅದು ಸಮಾನ ವಾಯುನ ದುಷ್ಟಿ ಮಾಡುತ್ತೆ, ಹಾಳು ಮಾಡುತ್ತೆ. ಅದರಿಂದ ಸಮಾನ ವಾಯು ಮತ್ತು ಅಪಾನ ವಾಯು ಎರಡನ್ನೂ ದುಷ್ಟಿ ಮಾಡುತ್ತೆ. ಅದರಿಂದ ಡೈಜೆಷನ್ ಆಗಲ್ಲ. ಅದು ತಿಂದಿರೋದನ್ನು ಜೀರ್ಣ ಆಗೋಕ್ಕೆ ಅಂದರೆ ಒಂದು ಅಷ್ಟು ಬಿಸಿನೀರು ಕುಡೀರಿ, ಇಲ್ಲ ಅಜ್ವಾಯಿನ್ ತಿನ್ನಿ. ಅಜ್ವಾಯಿನ್ ತಿಂದರೆ ಏನು ತೊಂದರೆ ಇಲ್ಲ. ಜೀರಿಗೆ ಕಷಾಯ ಕುಡೀರಿ, ಅದರಿಂದ ಜೀರ್ಣ ಆಗುತ್ತೆ. ಬಟ್ ಜೀರಿಗೆ ಕಷಾಯ ಕುಡಿಯೋದಕ್ಕಿಂತ ಜಾಸ್ತಿ ಜೀರ ಅಂತ ಇನ್ನೊಂದು ಬರುತ್ತೆ, ಅದನ್ನು ಕುಡಿಯೋದು. ಮನೇಲಿ ಜೀರಿಗೆ ಕಷಾಯ ಬರೀ ಜೀರಿಗೆ ತಿಂದರೂ ಪರವಾಗಿಲ್ಲ, ಜೀರ ಅಂತ ಕುಡಿತಾರೆ. ಅದರಲ್ಲಿ ಒಂದಷ್ಟು ಪ್ರಿಸರ್ವೇಟಿವ್ಸ್ ಇರುತ್ತೆ, ಅದಕ್ಕೊಂದಷ್ಟು ಶುಗರ್ ಜಾಸ್ತಿ ಹಾಕಿರ್ತಾರೆ. ಜೀರಿಗೆ ಕಷಾಯಕ್ಕಿಂತ ಅದರಲ್ಲಿ ಶುಗರೇ ಜಾಸ್ತಿ ಇರುತ್ತೆ. ನೀವು ಜ್ಯೂಸಸ್ ಆದರೂ ಅಷ್ಟೇ, ಅದರಲ್ಲೂ ಕೂಡ ಶುಗರ್ ತಿನ್ನೋ ತುಂಬ ಇರುತ್ತೆ. ಇನ್ನು ಅದರಿಂದ ಸಮಾನ ವಾಯು ಹಾಳಾಗಿ ಡೈಜೆಷನ್ ಇನ್ನೂ ಹ್ಯಾಂಪರ್ ಆಗುತ್ತೆ. ಓಕೆ, ಒಂದೊಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಹಾಗಾದರೆ ಅಂದರೆ ತುಂಬ ಜನಕ್ಕೆ ಅದು ಯೂಸ್ ಆಗುತ್ತೆ. ಫುಡ್ಡು ಜೊತೆಗೆ ಹಾಗಾದರೆ ಅದು ಯಾವುದನ್ನು ತಗೊಳ್ಳೋದ್ರಿಂದ ಡೈಜೆಷನ್ ಆಗಲ್ಲ. ಹಾಗಾದರೆ ತುಂಬ ಜನ ಜೀರ್ಣ ಆಗಲಿ ಅನ್ನೋ ಕಾರಣಕ್ಕೆ ತಗೊಳ್ತಾರೆ, ಆಗಲ್ಲ. ಅವ್ರಿಗೆ ಅದೊಂದು ತಲೆಯಲ್ಲಿ ಉಳಿದಿರುತ್ತೆ. ಊಟ ಈಗ ನಾ ಹೇಳಿದ್ನಲ್ಲ, ಯಾರೋ ಮಾಡಿರ್ತಾರೆ ಅದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಅಷ್ಟೇ ಯೋಚನೆ ಮಾಡಿರ್ತಾರೆ. ಅದರಲ್ಲಿ ನಿಜವಾಗ್ಲೂ ಆಗುತ್ತಾ, ಎಲ್ಲಿದೆ? ನೀವು ಯಾವುದಾದ್ರೂ ಅದು ಬಾಟ್ಲಲ್ಲಿ ಏನಾದರೂ ಹಿಂದೆ ಬರೆದಿದ್ದಾರೆ ಇಂಪ್ರೂವ್ಸ್ ಡೈಜೆಷನ್ ಅಂತ, ಅಥವಾ ಅದರಲ್ಲಿ ಏನು ಹಾಕಿದೆ ಅಂತ ನೀವು ಓದಿದ್ದೀರಾ? ನಾವೇನೇ ತಿನ್ನಬೇಕಾದ್ರೂ ಕುಡಿಬೇಕಾದ್ರೂ ಈಗ ಅಮ್ಮ ಏನಾದ್ರು ತಟ್ಟೆಗೆ ತಂದು ಕೊಟ್ಬಿಟ್ರೆ ಎಲ್ಲ ಹುಡುಕ್ತೀವಿ ಏನೇನಿದೆ ಅಂತ. ಇದು ಚೆನ್ನಾಗಿಲ್ಲ, ಅದಿದೆ ಅಂತ. ಅವ್ರು ಬಾಟ್ಲನ್ನ ಒಂದಷ್ಟು ಬಾಟ್ಲ ತಂದು ಕೊಟ್ಟರೆ ಅದರಲ್ಲಿ ಏನಿದೆ ಅಂತ ನಾವು ಯೋಚನೆ ಮಾಡಲ್ಲ, ಏನು ಹಾಕಿರ್ತಾರೆ ಅಂತ ಯೋಚನೆ ಮಾಡಲ್ಲ, ಅದು ನಮ್ಗೆ ಏನು ಮಾಡುತ್ತೆ ಅಂತಲೇ ಯೋಚನೆ ಮಾಡಲ್ಲ. ಈ ಪಕ್ಕದಲ್ಲಿ ಯಾರೋ ನಾನ್ ವೆಜ್ ತಿಂದರು, ಜ್ಯೂಸ್ ಕುಡಿದ್ರು, ನಾನು ಜ್ಯೂಸ್ ಕುಡಿತೀನಿ ಅಂತ ಕುಡಿತಾರೆ ಒಂದಷ್ಟು ಜನ. ಬೇರೆಯವ್ರು ಮಾಡಿದ್ರು ಅಂತ ಮಾಡೋದೇ ಜಾಸ್ತಿ. ಓಕೆ, ಈಗ ಮತ್ತೆ ಪೈಲ್ಸ್ ವಿಚಾರಕ್ಕೆ ಬರೋಣ. ಅದು ಕೂಡ ಹಾಗಾದ್ರೆ ಒಂದು ಪೈಲ್ಸಿಗೆ ಕಾರಣ ಆಗುತ್ತೆ. ನಮ್ಮ ಫುಡ್ ಕೂಡ ಆ ಪೈಲ್ಸ್ ಸಮಸ್ಯೆನ ತಂದೊಡ್ಡುತ್ತೆ. ಅದೇ ಹೆಣ್ಮಕ್ಳಿಗೆ ಏನಕ್ಕೆ ಬರುತ್ತೆ ಅಂತಂದ್ರೆ ಅವ್ರು ಡ್ರಿಂಕ್ಸ್ ಮಾಡಿಲ್ಲ ಅಂದ್ರೂ ಇದನ್ನ ಮಾಡ್ತಿರ್ತಾರೆ, ಇದರಿಂದ ಬಂದಿರುತ್ತೆ. ಓಕೆ, ಮತ್ತೊಂದು ಯಾವಾಗಲೂ ಹೇಳ್ತಿರ್ತೀವಿ ಪೈಲ್ಸ್ಗೆ ಅಂದ್ರೆ ಬಾಡಿ ವಿಪರೀತ ಹೀಟ್ ಆಯಿತು ಅಂದ್ರೆ ಪೈಲ್ಸ್ ಆಗುತ್ತೆ ಅನ್ನೋ ರೀತಿಲಿ, ಅದೊಂದು ಕಾರಣ ಹಾಗಾದ್ರೆ. ಓಕೆ, ಇನ್ನು ಪೈಲ್ಸಲ್ಲಿ ಅಂದರೆ ಬೇರೆ ಬೇರೆ ವಿಧಗಳೇನಾದರೂ ಇದಾವ? ಅಂದರೆ ತುಂಬ ಜನಕ್ಕೆ ಗೊಂದಲ ಇರುತ್ತೆ, ಯಾವ್ದು ಪೈಲ್ಸು ಅಂದರೆ ಅದ್ರಲ್ಲಿ ಬೇರೆ ಬೇರೆ ಏನಾದರೂ ಇದೆಯಾ ಅಂತ ಹೇಳಿ. ಅಂದರೆ ಆರಂಭಿಕ ಹಂತ, ಅದು ಎಕ್ಸ್ಟ್ರೀಮ್ ಆದಾಗ ಇನ್ನೊಂದು ಹಂತ, ಆ ರೀತಿಯಾಗಿ ಏನಾದರೂ ಇದೆಯಾ, ಹೇಗೆ? ಅಂದರೆ ಈಗ ಪೈಲ್ಸಲ್ಲಿ ವಿಧ ಅಂತಂದರೆ ಎರಡು ಬರುತ್ತೆ, ಎಕ್ಸ್ಟರ್ನಲ್, ಇಂಟರ್ನಲ್ ಅಂತ. ಏನಲ್ ಕೆನಲ್ಗಿಂತ ಆಚೆ ಕೆಳಗೆ ಬಂದಿದ್ರೆ ಅದನ್ನು ನಾವು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಅದ್ರ ಒಳಗಿದ್ರೆ ಇಂಟರ್ನಲ್ ಅಂತ ಹೇಳ್ತೀವಿ. ಒಳಗಿದ್ರೆ ನಮಗೆ ಅದು ಅಂದರೆ ಮೊಳಕೆ ಥರ ಅನ್ನಿಸ್ತಿರುತ್ತೆ ಒಳಗಿದ್ರೆ, ಆಚೆ ಇದ್ರೆ ನಮಗೆ ಕಾಣಿಸುತ್ತೆ, ಕೆಲವ್ರಿಗೆ ಗೊತ್ತಾಗುತ್ತೆ, ಅದು ಪೈಲ್ಸ್. ಇನ್ನು ನೀವು ಹಂತಗಳಿಗೆ ಬಂದರೆ, ಮೊದಲನೇ ಹಂತ ಅಂತಂದರೆ ಬರೀ ಕಾನ್ಸ್ಟಿಪೇಷನ್ ಆಗುತ್ತೆ, ಮೋಷನ್ ಹೋಗೋಕ್ಕಷ್ಟೇ ಕಷ್ಟ ಆಗುತ್ತೆ. ಎರಡನೇ ಹಂತ ಅಂದರೆ ಅದ್ರ ಜೊತೆಗೆ ಬ್ಲೀಡಿಂಗ್ ಇರುತ್ತೆ, ಮತ್ತು ಇದು ಏನದು ಅದು ಆಚೆ ಬಂದಿರುತ್ತೆ, ಅದು ಗಂಟು, ಅದು ಎರಡನೇ ಹಂತ. ಮೂರನೇ ಹಂತದಲ್ಲಿ ಆಚೆ ಬಂದಿರುತ್ತೆ, ಅದೇ ಆಚೆ ಒಳಗೆ ಹೋಗ್ತಿರುತ್ತೆ. ಮೂರನೇ ಹಂತದಲ್ಲಿ ಆಚೆ ಬಂದರೆ ಅದಾಗದೆ ಒಳಗೆ ಹೋಗಲ್ಲ, ನಾವು ತಳ್ಳಿದ್ರೆ ಒಳಗೆ ಹೋಗುತ್ತೆ, ಅದು ಮೂರನೇ ಹಂತ. ನಾಲ್ಕನೇ ಹಂತ ನಾವು ತಳ್ಳಿದ್ರೂ ಒಳಗೆ ಹೋಗಲ್ಲ, ಅದು ನಾಲ್ಕನೇ ಹಂತ. ಅದು ಒಂದು ಹಂತಕ್ಕೆ ಬಂದಾಗಿದೆ ಅಂತ ಹೇಳಿ ಒಂದು. ಓಕೆ ಓಕೆ, ವಿಪರೀತ ಪೇನ್ ಆಗುತ್ತೇನೋ? ವಿಪರೀತ ಪೇನ್ ಇರುತ್ತೆ. ಎಲ್ಲ ಲಕ್ಷಣಗಳಿದ್ರೆ ಅದು ಪೈಲ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳಿ. ಓಕೆ, ಇದಕ್ಕೆ ಪರಿಹಾರ ಏನು? ಈಗ ಪರಿಹಾರ ಅಂತಂದರೆ ಮೊದಲನೇದು ಅಂದರೆ ಮೊದಲನೇ ನಾನು ಹೇಳ್ದಂಗೆ ಅವ್ರ ಕಾರಣ ತಿಳ್ಕೊಬೇಕು. ಫಸ್ಟ್ ಅದನ್ನು ಮೊದಲು ಬಿಡಬೇಕು. ನಾವು ಏನು ಅವ್ರಿಗೆ ಮೊದಲು ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತೀವಿ, ಏನು ಊಟ ಮಾಡ್ತಿದ್ದೀರಾ ಅಂತ ಕೇಳ್ತೀವಿ. ನಾನು ಕಾರಣದಲ್ಲಿ ಇನ್ನೊಂದಂದರೆ ಕಾಫಿ ಟೀ. ಅವ್ರು ಇದೆಲ್ಲ ಅಭ್ಯಾಸಗಳಿರಲ್ಲ. ನಾವು ಕೇಳುವಾಗ ಪ್ರತಿಯೊಂದೂ ಯೋಚನೆ ಮಾಡಿ ಪ್ರತಿಯೊಂದು ಪ್ರಶ್ನೆನೂ ಕೇಳಬೇಕಾಗುತ್ತೆ. ನಾವು ಯಾವುದೋ ಒಂದು ಪ್ರಶ್ನೆ ಮಿಸ್ ಮಾಡಿದ್ರು ಅದನ್ನು ಅವರು ಮಾಡ್ತಾರೆ. ಈಗ ನಾವು ಕೆಲವರಿಗೆ ಒಂದಷ್ಟು ಪೇಷಂಟ್ಸ್ ಕಡಿಮೆ ಇದ್ರಂತ ಯಾವುದಾದ್ರೂ ಒಂದು ಪ್ರಶ್ನೆ ಮಿಸ್ ಆಗಿದ್ರು ಅವ್ರು ಕಾಫಿ ಟೀ ಚೆನ್ನಾಗಿ ಕುಡಿತಿರ್ತಾರೆ, ನಾವು ಅದನ್ನು ಕೇಳಿರಲ್ಲ, ಇನ್ನು ಮಿಕ್ಕಿದೆಲ್ಲ ಕೇಳಿರ್ತೀವಿ. ನೆಕ್ಸ್ಟ್ ಮಂತ್ ಬಂದು ನಾವು ಔಷಧಿ ಕೊಟ್ಟಿದ್ರು ಅವ್ರಿಗೆ ವಾಸಿ ಆಗಿರಲ್ಲ. ಏನಕ್ಕೆ ಅಂತಂದರೆ ಅವ್ರು ಅವಾಗ ಮತ್ತೆ ಇನ್ನೊಂದ್ಸಲಿ ಕೇಳಿದಾಗ ಹೇಳ್ತಾರೆ ನಾನು ಕಾಫಿ ಟೀ ಕುಡಿತಿದ್ದೆ ಅಂತ. ಅದು ಒಂದು ಸಲ ಅಲ್ಲ, 2 ಸಲ ಅಲ್ಲ, 10 ಸಲ 15 ಸಲ ಕುಡಿಯೋರು ಇರ್ತಾರೆ ಕಾಫಿ ಟೀನ. ಅತಿಯಾಗಿ ಅದನ್ನು ಕುಡ್ದಿರೋದ್ರಿಂದನೂ ಬಂದಿರುತ್ತೆ. ಅದಕ್ಕೆ ನಾವು ನೀಟಾಗಿ ಮೊದಲು ಕಾರಣ ಕೇಳಬೇಕಾಗುತ್ತೆ. ಪ್ರತಿಯೊಂದು ಕಾರಣನೂ ಕೇಳಿ ಆ ಕಾರಣನ ನಿಲ್ಲಿಸ್ಬೇಕಾಗುತ್ತೆ. ಆಮೇಲೆ ಊಟದಲ್ಲಿ ಈಗ ಬೆಳಗ್ಗೆ ಮೋಷನ್ ಸರಿಯಾಗಿ ಹೋಗ್ಬೇಕು. ಮೊದಲಾಗಿ ಅವ್ರಿಗೆ ಮೋಷನ್ ಕಷ್ಟ ಆಗ್ತಿದೆ ಅಂದರೆ ಫಸ್ಟ್ ಸ್ಟೆಪ್ ಅವ್ರ ಮೋಷನ್ ಸರಿ ಹೋಗಬೇಕು, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಟ್ರೀಟ್ಮೆಂಟು. ಮೋಷನ್ ಸರಿ ಹೋಗ್ಬೇಕಂದ್ರೇನು ಆವಾಗಾದ್ರೂ ಅಟ್ಲೀಸ್ಟ್ ಊಟ ಏನು ಮಾಡ್ಬೇಕಂತ ಯೋಚನೆ ಮಾಡಬೇಕು. ಮುದ್ದೆ ರೊಟ್ಟಿ ಎಲ್ಲ ಒಳ್ಳೆಯದೇ, ಬಟ್ ಆ ಸ್ಥಿತಿಯಲ್ಲಿ ಒಳ್ಳೆಯದಲ್ಲ. ಮುದ್ದೆ ರೊಟ್ಟಿ ತಿಂದರೆ ಅವ್ರಿಗೆ ಜೀರ್ಣ ಆಗೋಕ್ಕೆ ಮೊದಲೇ ನಾನು ಹೇಳ್ದಂಗೆ ಸಮಾನ ವಾಯು ಆ್ಯಂಪರ್ ಆಗಿರುತ್ತೆ, ಸಮಾನ ಅಪಾನ 2 ಆ್ಯಂಪರ್ ಆಗಿರುತ್ತೆ. ಅದರಿಂದ ಅದೆರಡು ಸರಿ ಆಗೋ ತನಕ ಅವ್ರಿಗೆ ಏನೇ ತಿಂದರೂ ಸರಿಯಾಗಿ ಜೀರ್ಣ ಆಗ್ತಿರಲ್ಲ. ಆದಷ್ಟು ಕಡಿಮೆ ತಿನ್ನಬೇಕು, ಆದಷ್ಟು ಲಿಕ್ವಿಡ್ ಊಟ ಮಾಡಬೇಕು, ಫೈಬರ್ ಕಂಟೆಂಟ್ ಇರೋದು ಊಟದಲ್ಲಿ. ನಾವೀಗ ಬರೀ ಪ್ರೋಟೀನ್ ತೊಗೊಂಡ್ರೆ ಆಗಲ್ಲ, ಅದ್ರ ಜೊತೆಗೆ ಫೈಬರ್ ಇರಬೇಕು.
ಈಗ ವ್ಯಾಯಾಮ ಮಾಡೋರಿಗೆ ಜಾಸ್ತಿ ಇನ್ನೊಂದಕ್ಕೆ ಏನಕ್ಕಾಗುತ್ತೆ ಅಂದರೆ ಹೈ ಪ್ರೋಟೀನ್ ತೊಗೊಂಡಿರ್ತಾರೆ ಅವರು, ಅದಕ್ಕೆ ತಕ್ಕಷ್ಟು ಫೈಬರೇ ತೊಗೊಂಡಿರಲ್ಲ, ಅದರಿಂದನೂ ಬಂದಿರುತ್ತೆ. ಸೊ ಊಟದಲ್ಲಿನೂ ಮೊದಲು ಸರಿ ಮಾಡಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಒಂದಷ್ಟು ಮೆಡಿಸನ್ಸ್ ಹೇಳ್ತೀವಿ. ಮನೆ ಮದ್ದು ಅಂತ ಹೇಳಿದ್ರೆ ಅದು ಈಗ ಒಂದಷ್ಟು ಈಗ ಬ್ಲೀಡಿಂಗ್ ಬರ್ತಿದ್ರೆ ಒಂದಷ್ಟು ಬೇರೆ ಮೆಡಿಸನ್ ಕೊಡಬೇಕಾಗುತ್ತೆ. ಬ್ಲೀಡಿಂಗ್ ಬರ್ತಿಲ್ಲ ಅಂದರೆ, ಬ್ಲೀಡಿಂಗ್ ಇದ್ದರೆ ನಿಮಗೆ ಸುತ್ತಮುತ್ತ ಎಲ್ಲ ಕಡೆ ಸಿಗುತ್ತೆ, ಮುಟ್ಟುದು ಮುನಿ ಸೊಪ್ಪು ಅಂತ ಗೊತ್ತಿರುತ್ತೆ, ಟಚ್ ಮಿ ನಾಟ್ ಅಂತ ಹೇಳ್ತೀವಿ. ಆ ಸೊಪ್ಪನ್ನು ಈಗ ಬ್ಲೀಡಿಂಗ್ ಬರ್ತಿದ್ರೆ ಅಥವಾ ಇಚ್ಚಿಂಗ್ ಇದ್ದರೆ ಆ ಸೊಪ್ಪು ಮತ್ತು ಎಕ್ಕದ ಗಿಡ ಅಂತ ಬರುತ್ತೆ, ಗೊತ್ತು ಎಕ್ಕದ ಗಿಡ, ಅದು ಮತ್ತು ನುಗ್ಗೆ ಸೊಪ್ಪುದು ಎಲೆ ಮೂರನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿ ಥರ ಮಾಡಿ ಅದನ್ನು ರಾತ್ರಿ ಹಚ್ಚಿ ಬೆಳಗ್ಗೆ ವಾಶ್ ಹಚ್ಬಿಟ್ಟು ಚೆನ್ನಾಗಿ ಒಂಥರ ಗಟ್ಟಿ ಕಟ್ಟಿ ಬೆಳಗ್ಗೆ ವಾಶ್ ಮಾಡಿದ್ರೆ ಅವ್ರಿಗೆ ಇಚ್ಚಿಂಗ್ ಏನಾದರೂ ಇದ್ದರೆ, ಆಚೆ ಏನು ತೊಂದರೆ ಆಗ್ತಿರುತ್ತೆ, ಕೆಲವ್ರಿಗೆ ಇಚ್ಚಿಂಗ್ ಇರುತ್ತೆ, ಕೆಲವ್ರಿಗೆ ಇಚ್ಚಿಂಗ್ ಇರಲ್ಲ, ಅದೆಲ್ಲ ತೊಂದರೆ ಕಡಿಮೆ ಆಗುತ್ತೆ. ಟೆಂಪ್ರರಿ ಸೊಲ್ಯೂಷನ್. ಅದೇ ಇಚ್ಚಿಂಗ್ ಆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇವ್ರ ಕಾರಣಗಳು ಸರಿ ಮಾಡ್ಕೊಂಡಿದ್ರೆ ಅದಲ್ಲೇ ತೊಂದರೆ ಸರಿ ಹೋಗ್ಬಿಡುತ್ತೆ. ಒಂದ್ಸಲ ಅಷ್ಟನ್ನು ಮಾಡಿ ನೋಡಬೇಕಾಗುತ್ತೆ, ಇಚ್ಚಿಂಗ್ ಕಡಿಮೆ ಆಗುತ್ತೆ. ಅವ್ರಿಗೆ ಅಷ್ಟು ಕಡಿಮೆ ಆದರೆ ಸಾಕಾಗಿರುತ್ತೆ ಕೆಲವ್ರಿಗೆ. ಅಂದ್ರೆ ಮುಟ್ಟಿದ್ರೆ ಮುನಿ ಅಂತೀವಲ್ಲ ಆ ಸೊಪ್ಪು, ಎಕ್ಕ ಮತ್ತೆ ನುಗ್ಗೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಚಟ್ನಿ ತರ ಮಾಡಿ ಅದನ್ನ ಆ ಜಾಗದಲ್ಲಿ ಹಚ್ಚೋದು. ಮತ್ತೆ ಕೆಲವ್ರಿಗೆ ತುಂಬಾ ಬ್ಲೀಡಿಂಗ್ ಆಗ್ತಿರುತ್ತೆ. ಮುಟ್ಟದೆ ಮುನಿ ಏನಕ್ಕೆ ಕೇಳಿದೆ ಅಂದ್ರೆ ಅದು ಸ್ತಂಭನ ಎಫೆಕ್ಟ್ ಇರುತ್ತೆ ಅದರಲ್ಲಿ, ಅಂದ್ರೆ ತೀರಾ ರಕ್ತ ಹೋಗ್ತಿರೋದನ್ನ ನಿಲ್ಸೋ ಎಫೆಕ್ಟ್ ಅದರಲ್ಲಿ ಇರುತ್ತೆ. ಅದರಿಂದ ಅದನ್ನ ರಸ ಮಾಡಿ ಬೆಳಗ್ಗೆ ಒಂದು ಹಾಲು ಜೊತೆ ಅಥವಾ ನೀರ್ ಜೊತೆ ಬೆಳಗ್ಗೆ ಕುಡಿದ್ರು ಕೂಡ ಅವರಿಗೆ ಬ್ಲೀಡಿಂಗ್ ಪೈಲ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಶಾಶ್ವತ ಪರಿಹಾರ ಅಂತೇನಲ್ಲ, ಅದೇ ಕಡಿಮೆ ಒಂದಷ್ಟು ದಿನ ಕಡಿಮೆ ಆಗುತ್ತೆ. ಮತ್ತೆ ಅವ್ರೇನು ಕಾರಣ ಮಾಡಿಲ್ಲ ಅಂದ್ರೆ ಅದ್ರಲ್ಲೇ ಕಡಿಮೆ ಆಗ್ಬಿಡುತ್ತೆ. ಬಟ್ ತೀರಾ ಸೆಕೆಂಡ್ ಥರ್ಡ್ ಹೋಗಿದ್ರೆ, ಫಸ್ಟ್ ಡಿಗ್ರಿಲಿ ಇದ್ರೆ ಓಕೆ, ಸೆಕೆಂಡ್ ಥರ್ಡ್ ಹೋಗಿದ್ರೆ ಅದ್ರ ಜೊತೆಗೆ ನಾವು ಕೊಡೋ ಔಷಧಿನೂ ಬೇಕಾಗುತ್ತೆ, ಬೇರೆ ಔಷಧಿಗಳು. ಇದೊಂದು ಮನೆ ಮದ್ದು ಇದೆ ಹಾಗಾದ್ರೆ. ಮತ್ತೆ ಇದು ಬ್ಲೀಡಿಂಗ್ ಆಯ್ತು. ಇನ್ನು ಡ್ರೈ ಆಗಿದ್ರೆ ಅವರು ಊಟದಲ್ಲಿ ತುಪ್ಪ ಚೆನ್ನಾಗಿ ಬಳಸ್ಬೇಕಾಗುತ್ತೆ. ಬೆಳಗ್ಗೆ ಮೋಷನ್ ಹೋಗುವಾಗ ಮೋಷನ್ ಸರಿಗೆ ಹೋಗಿಲ್ಲ ಅಂತಂದ್ರೆ ತುಂಬಾ ಪ್ರೆಷರ್ ಕೊಡ್ತಿರ್ತಾರೆ, ಅದು ಕೂಡ ಕೊಡಬಾರ್ದು. ಪ್ರೆಷರ್ ಕೊಡದೆ ಆಚೆ ಬಂದು ಒಂದು ಲೋಟ ಬಿಸಿನೀರಿಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಕುಡಿದ್ರೆ ಅವಾಗ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಅವ್ರಿಗೆ ಮೋಷನ್ ಈಸಿ ಆಗುತ್ತೆ. ವೇಟ್ ಮಾಡಬೇಕು, ವೇಟ್ ಮಾಡಿ ಆಮೇಲೆ ಮೋಷನ್ ಪಾಸ್ ಮಾಡಿ ಆಮೇಲೆ ತಿಂಡಿ ತಿನ್ನಬೇಕು. ಅಲ್ಲೇ ಕೂತ್ಕೊಂಡು ಪ್ರೆಷರ್ ಕೊಟ್ಟರೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಅದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ವೇನ್ ರಪ್ಚರ್ ಆಗುತ್ತೆ, ಅದರಿಂದ ಅದನ್ನು ಮಾಡ್ಬೋದು. ಮತ್ತು ಇನ್ನೊಂದು ದೊಡ್ಡ ತೊಂದರೆ ಅಂದರೆ ವಾಶ್ರೂಮ್. ನಾನು ಫಸ್ಟ್ ಆ ಪ್ರಶ್ನೆನೂ ಕೇಳ್ತೀನಿ ಬರೋ ಪೇಷಂಟ್ಸ್ಗೆಲ್ಲ, ಅಂದರೆ ಅವರು ಯಾವ ವಾಶ್ರೂಮ್ ಯೂಸ್ ಮಾಡಿರ್ತಾರೆ, ಇಂಡಿಯನ್ನ ವೆಸ್ಟ್ರನ್ನ ಅಂತ. ಕೆಲವರು ಇಂಡಿಯನ್ ಯೂಸ್ ಮಾಡ್ತಿದ್ರೆ ನಾನು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ವೆಸ್ಟ್ರನ್ ಯೂಸ್ ಮಾಡ್ತೀರಾ, ಅವ್ರಿಗೆ ಇಂಡಿಯನ್ ಇರಲ್ಲ ಮನೇಲಿ, ನಮ್ಮ ಮನೇಲಿ ವೆಸ್ಟರ್ನ್ ಇರೋದು ವಾಶ್ರೂಮ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಟೂಲ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ನಮ್ದೊಂದು ಪೋಸ್ಚರ್ ಬರುತ್ತೆ, ಅದು ಮಾಲಾಸನ ಅಂತ, ನಾವು ಯೋಗನೂ ಕೂಡ ಮಾಡೋಕೆ ಹೇಳ್ತೀವಿ ಅವ್ರಿಗೆ. ಒಂದಷ್ಟು ಯೋಗ ಪ್ರಾಕ್ಟೀಸ್ನೂ ಕೂಡ ಹೇಳ್ತೀವಿ ಪೇಷಂಟ್ಸ್ಗಳಿಗೆ. ಅದರಲ್ಲಿ ಮಾಲಾಸನ ಅಂತ ಬರುತ್ತೆ, ಅಂದರೆ ಅದು ಹೆಂಗೆ ಮೋಷನ್ ಇಂಡಿಯನಲ್ಲಿ ಹೆಂಗೆ ಕೊಡ್ತೀವಿ ಅದೇ ರೀತಿ ಕೂತ್ಕೊಂಡು ಮಾಡೋ ಥರದ್ದು. ಸೊ ಈಗ ನಾವು ಈ ವೆಸ್ಟರ್ನಲ್ಲಿ ಇದ್ದೀವಿ, ವೆಸ್ಟರ್ನ್ ವಾಶ್ರೂಮ್ ಯೂಸ್ ಮಾಡೋದು ನಾವು, ಇಂಡಿಯನ್ ಇಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ಅಟ್ಲೀಸ್ಟ್ ಸ್ಟೂಲ್ ಬರುತ್ತೆ, ಸ್ಟೂಲ್ನ ಯೂಸ್ ಮಾಡಿ ಆ ಪೋಸ್ಚರ್, ಅಂದರೆ ಇಂಡಿಯನ್ ಕೂತ್ಕೊಂಡಾಗ ಹೆಂಗೆ ಪೋಸ್ಚರ್ ಇರುತ್ತೆ ಆ ಪೋಸ್ಚರಲ್ಲಿದ್ದರೆ ಅದರಿಂದನೇ ಪ್ರೆಷರ್ ಇಲ್ಲದೇ ಹೋಗ್ಬೋದು. ಈ ವೆಸ್ಟರ್ನಲ್ಲಿ ಕುತ್ಕೊಂಡಾಗ ನಾವು ಎಕ್ಸ್ಟರ್ನಲ್ ಪ್ರೆಷರ್ ಕೊಡಬೇಕಾಗುತ್ತೆ, ಆ ಪೋಸ್ಚರೇ ಸರಿಯಿಲ್ಲ ವಾಶ್ರೂಮ್ಗೆ ಹೋಗೋಕ್ಕೆ ಮೊದಲಾಗಿ, ಅದರಿಂದ ಇನ್ನೂ ಬೇರೆ ಪ್ರೆಷರ್ ಕೊಟ್ಟು ವೇನ್ ರಪ್ಚರ್ ಆಗುತ್ತೆ. ಸೊ ನಾವು ಆ ಪೋಸ್ಚರು ತುಂಬ ಮುಖ್ಯ ಮೋಷನ್ ಹೋಗಿ. ಎಲ್ಲವೂ ಪೈಲ್ಸಾ ಅಂತ ಅಂದ್ರೆ ತುಂಬಾ ಜನಕ್ಕೆ ಅದೊಂದು ಗೊಂದಲ ಇದ್ದೇ ಇದೆ. ಅಂದ್ರೆ ಲೈಟಾಗಿ ಬ್ಲೀಡಿಂಗ್ ಏನೋ ಶುರುವಾಯಿತು ಅಥವಾ ಲೈಟಾಗಿ ಪೇನ್ ಬಂತು ಅಂದ ತಕ್ಷಣ ಎಲ್ರಿಗೂ ಆತಂಕ, ನನ್ನ ಪೈಲ್ಸ್ ಶುರುವಾಗ್ಬಿಡ್ತು ಅಂತ ಹೇಳಿ. ಹೌದಾ, ಹೇಗೆ ಅದು? ಬರೀ ಬ್ಲೀಡಿಂಗ್ ಆದರೆ ಪೈಲ್ಸ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ತುಂಬ ಒಂದೊಂದ್ಸಲ ಹೀಟ್ ಆದಾಗ ಆ ಥರ ಬ್ಲೀಡಿಂಗ್ ಆಗುತ್ತೆ. ಅದ್ರ ಜೊತೆ ಏನಾದರೂ ಗಂಟು ಥರ ಬಂದಿದ್ರೆ ಒಂದ್ಸಲ ಹೋಗಿ ತೋರಿಸ್ಬಿಟ್ರೆ ತೊಂದರೆ ಇಲ್ಲ. ಒಂದ್ಸಲ ಟೆನ್ಷನ್ ಮಾಡ್ಕೊಳ್ದೆ ಒಂದ್ಸಲ ಹೋಗಿ ಅದನ್ನು ಡಿಸ್ಕಸ್ ಮಾಡಬೇಕು. ಅಂದರೆ ಏನೋ ಆಗ್ಬಿಟ್ಟಿದೆ ಅಂತ ಯಾರಿಗೂ ಹೇಳ್ದೆ ಅದು ತುಂಬ ಹೋಗೋ ತನಕ ಕಾಯಕ್ಕೆ ಬದಲು ಬರೀ ಬ್ಲೀಡಿಂಗ್ ಬಂದರೆ ಏನು ತೊಂದರೆ ಇಲ್ಲ, ಬಟ್ ಹೋಗಿ ತೋರಿಸ್ಕೊಂಡ್ರೆ ಅದರಿಂದ ಅವ್ರಿಗೆ ಮುಂದೆ ತೊಂದರೆ ಆಗದಿರ ತಪ್ಪುತ್ತೆ. ಈಗ ನಾನು ನಿಮ್ಮ ಸಂಸ್ಥೆಯ ವಿಚಾರಕ್ಕೆ ಬರ್ತೀನಿ. ಪೈಲ್ಸ್ ಸಮಸ್ಯೆ ಇದ್ದವ್ರು ಹಾಗಾದ್ರೆ ನಿಮ್ಮ ಸಂಸ್ಥೆಗೆ ಬರ್ಬೋದಾ? ಅಲ್ಲಿ ಪರಿಹಾರ ಸಿಗುತ್ತಾ? ಅಂದರೆ ಇಂತಿಷ್ಟು ದಿನ ಅಂತನ, ಹೇಗೆ, ಯಾವ ರೀತಿ? ಅಂದರೆ ನಾವು ಒಂದು 3 ತಿಂಗಳ ತನಕ ಹೇಳ್ತೀವಿ ನಾವು, ಆದರೆ ಕೆಲವ್ರಿಗೆ 1 ವಾರಕ್ಕೇ ವಾಸಿ ಆಗಿರುತ್ತೆ. ಬಟ್ ನಾವು ಪೇಷಂಟ್ಸ್ಗೆ ಇಷ್ಟೇ ದಿನಕ್ಕೆ ಅಂತ ಹೇಳೋಕ್ಕಾಗಲ್ಲ, ಅವ್ರದ್ದು ದೇಹ ಹೆಂಗೆ ವರ್ಕ್ ಆಗುತ್ತೆ, ಅವ್ರದ್ದು ಏನೇನು ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ನಮಗೆ. ಕೆಲವ್ರಿಗೆ ಸರಿಯಾಗಿ ಕಾರಣಗಳು ಹೇಳಿರಲ್ಲ, ಅದರಿಂದ ಕೆಲವ್ರಿಗೆ ಲೇಟ್ ಆಗುತ್ತೆ. ಬಟ್ ತುಂಬ ಒಳ್ಳೆ ರಿಸಲ್ಟ್ ಇದೆ. ಒಬ್ಬರು ಬಂದವರು ಇನ್ನೊಬ್ಬರು ಒಂದಷ್ಟು ಬೇರೆ ಪೇಷಂಟ್ಸ್ಗಳನ್ನ ಕಳಿಸಿದ್ದಾರೆ, ಒಳ್ಳೆ ರಿಸಲ್ಟ್ ಇದೆ. ನಮ್ದು ಇದರಲ್ಲಿ ನಾವೊಂದು ಪೌಡರ್ ಕೊಡ್ತೀವಿ, ಪೀನಿಲ್ ಪೌಡರ್ ಅಂತ, ಅದರಿಂದ ಮತ್ತು ಒಂದಷ್ಟು ಜ್ಯೂಸಸ್ ಕೊಡ್ತೀವಿ. ಮತ್ತು ಅವ್ರಿಗೆ ಒಂದು ಯೋಗ ಹೆಂಗೆ ಮಾಡೋದಂತ ಹೇಳ್ತೀವಿ. ಈಗ ಪರ್ಟಿಕ್ಯುಲರಾಗಿ ಹೆಮರಾಯ್ಡ್ಸ್ ಇದ್ದರೆ ಏನೇನು ಯೋಗ ಮಾಡಬೇಕು, ಮಾಲಾಸನ ಅಂತ ಮಾಡ್ತೀವಿ, ಸೇತುಬಂಧಾಸನ ಅಂತ, ಒಂದಷ್ಟು ಯೋಗಗಳು ಮಾಡೋದ್ರಿಂದ ಅವ್ರಿಗೆ
ಅಲ್ಲಿ ಗ್ಲೂಟಿಯಲ್ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ಮತ್ತು ಅವಗಾಹ ಅಂತ ಅಂದರೆ ಬೆಳಗ್ಗೆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಅಂದರೆ ಎಲ್ಲ ಔಷಧಿ ತೊಗೊಂಡಾದ್ಮೇಲೆ ಸಂಜೆ ಬಂದಾದಮೇಲೆ ಒಂದು ತ್ರಿಫಲ ಪೌಡರ್ ಅಂತ ಸಿಗುತ್ತೆ, ನಾವು ಕೊಡ್ತೀವಿ ತ್ರಿಫಲ ಪೌಡರ್ ಅಂತ. ಆ ಪೌಡರ್ನ ಅವಗಾಹ ಅಂತ ಟ್ರೀಟ್ಮೆಂಟ್ ಇದೆ. ಅದೇನೆಂದರೆ ಒಂದು ಬಿಸಿನೀರಿಗೆ ಆ ಪೌಡರ್ನ ಹಾಕಿ ಕಷಾಯ ಮಾಡಿ ಬೆಚ್ಚಗಿರೋದು ಕುತ್ಕೊಂಡಾಗ ಅದು ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ಅಂದರೆ ಬೆಳಗ್ಗೆಯಿಂದ ಒಂದಷ್ಟು ಪ್ರೆಷರ್ ಕೊಟ್ಟಿರ್ತೀವಿ ನೀವು ಗ್ಲೂಟಿಯಲ್ ಮಸಲ್ಸ್ಗೆ, ಅದು ರಿಲ್ಯಾಕ್ಸ್ ಆಗಬೇಕಾಗುತ್ತೆ. ಫೈಲ್ಸ್ ಇರೋರೇ ಮಾಡಬೇಕಂತೇಳಿಲ್ಲ, ಸುಮ್ಮನೆ ಕೆಲವ್ರಿಗೆ ನೋವು ಆಗ್ತಿರುತ್ತೆ, ಬರೀ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ. ಈಗ ಬರೀ ಬ್ಲೀಡಿಂಗ್ ಇದೆ ಅಂತ ಹೇಳಿದ್ರಲ್ಲ, ಅವರು ಕೂಡ ಮಾಡ್ಬೋದು ಇದನ್ನು. ಅವರು ಬಂದ ತಕ್ಷಣ ಒಂದು 10 ನಿಮಿಷ ನೀರಲ್ಲಿ ಕುತ್ಕೊಂಡ್ರೆ ಆವಾಗ ಅದು ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ಆ ರೀತಿ ಒಂದಷ್ಟು ಅವ್ರ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅದು ಹೇಳಿ ಒಂದಷ್ಟು ಟ್ರೀಟ್ಮೆಂಟ್ಗಳು ಕೊಡ್ತೀವಿ. ಓಕೆ, ನಂದು ಇನ್ನೊಂದು ಪ್ರಶ್ನೆ ಅಂದರೆ, ಈಗ ಒಂದ್ಸತಿ ಏನೋ ಟ್ರೀಟ್ಮೆಂಟ್ ಕೊಟ್ಟು ನೀವು ಕಂಪ್ಲೀಟ್ ಕ್ಯೂರ್ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ, ಅದು ಮತ್ತೊಮ್ಮೆ ಬರೋ ಚಾನ್ಸಸ್ ಇರುತ್ತೆ ಪೈಲ್ಸು, ಹೇಗೆ ಅದು? ಅವರು ಮತ್ತೆ ಅದೇ ಕಾರಣ ಮಾಡಿಲ್ಲ ಅಂದರೆ ಅದು ಮತ್ತೆ ಬರಲ್ಲ. ಕಾರಣಗಳು ಅದಕ್ಕೆ ನಾವು ಜಾಸ್ತಿ ಕೇಳೋದು. ಏನು ಕಾರಣ ಅಂತ ಏನಕ್ಕೆ ಜಾಸ್ತಿ ಒತ್ತಿ ಕೇಳ್ತೀವಿ ಅಂತಂದರೆ ಅದನ್ನು ಮತ್ತೆ ಅವ್ರಿಗೆ ತಿಳಿಸಬೇಕು. ಈ ಕಾರಣದಿಂದ ನಿಮ್ಗೆ ಇದು ಬಂದಿದೆ, ನೀವು ಮತ್ತೆ ಇದನ್ನು ಮಾಡಬಾರ್ದು ಅಂತ ಹೇಳ್ಬೇಕು. ಅವ್ರು ಮತ್ತೆ ಅದನ್ನು ಮಾಡದೆ ನಾವು ಒಂದಷ್ಟು ಕಾರಣಗಳನ್ನೂ ಹೇಳ್ತೀವಿ. ಈ ಕಾರಣದಿಂದ ನಿಮಗೆ ಬಂದಿದೆ, ಇದನ್ನು ನೀವು ಮತ್ತೆ ಮಾಡಬಾರ್ದು ಅಂತ ಹೇಳ್ತೀವಿ. ಮಾತ್ರ ಬೇರೆ ಕಾರಣ ಮಾಡಿರ್ತಾರೋ ಅದಕ್ಕೆ ಬೇರೆ ಏನೇನು ಕಾರಣಗಳಿದ್ದಾವೆ ಅಂತಲೂ ನಾವು ಅವ್ರಿಗೆ ಸರಿಯಾಗಿ ಕೌನ್ಸ್ಲಿಂಗ್ ಮಾಡಿದೆ. ಮುಖ್ಯವಾಗಿ ಕೌನ್ಸ್ಲಿಂಗ್ ತುಂಬ ಮುಖ್ಯ ಆಗುತ್ತೆ. ಒಂದು ಪೇಷಂಟ್ ಜೊತೆ ಮಾತಾಡಬೇಕಾಗುತ್ತೆ. ಅವ್ರಿಗೆ ತುಂಬ ಸಮಸ್ಯೆಗಳಿರ್ತವೆ, ಅವ್ರದ್ದು ಮಾತಾಡಿ ಅವ್ರಿಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕಾಗುತ್ತೆ. ಕೆಲವರು ಮಾಡಲ್ಲ ಅಂತ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ನೀಟಾಗಿ ತಿಳಿಸಿ ಹೇಳಿದಾಗ ಅವ್ರು ಅದನ್ನು ಮತ್ತೆ ಮಾಡಲ್ಲ, ಆವಾಗ ಅದು ಮತ್ತೆ ಬರಲ್ಲ. ಅವ್ರು ಯಾವುದೇ ಕಾರಣಗಳು ಫಾಲೋ ಮಾಡಿಲ್ಲ ಅಂದರೆ ಅದು ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನೀಗ ನೆಕ್ಸ್ಟ್ ಇನ್ನೊಂದು ವಿಚಾರಕ್ಕೆ ಹೋಗ್ತೀನಿ. ಬಂಧುಗಳೇ, ನೀವು ನಾನು ಇಲ್ಲ ಹೋಗಲೇಬೇಕು ಅಂತ ಒತ್ತಾಯಿಸ್ತಾ ಇಲ್ಲ. ನೀವು ಬೇರೆ ಬೇರೆ ಕಡೆಗಳಲ್ಲಿ ಓಡಾಡಿ ನೀವು ಪರಿಹಾರ ಸಿಕ್ಕಿಲ್ಲ ಅಂತಾದಾಗ ಇದೊಂದು ಸಂಸ್ಥೆಯನ್ನು ನೀವು ಟ್ರೈ ಮಾಡ್ಬೋದು. ನೀವು ಅಲ್ಲಿಗೆ ಭೇಟಿ ಕೊಡಿ. ನಾನು ಕಾಂಟ್ಯಾಕ್ಟ್ ನಂಬರು ಜೊತೆಗೆ ಅಡ್ರೆಸ್ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಗೆ ಹೋಗಿ ಒಂದಷ್ಟು ಹೊತ್ತುಗಳ ಕಾಲ ಮಾತಾಡಿ, ಒಂದಷ್ಟು ಜನರನ್ನು ವಿಚಾರಿಸಿ, ಓಕೆ ಅಂತಾದರೆ ನೀವು ಇಲ್ಲಿ ಟ್ರೀಟ್ಮೆಂಟನ್ನು ಪಡೆಯುವಂಥ ಒಂದು ಅವಕಾಶ ಇದೆ. ಇಂಥದ್ದೊಂದು ಅವಕಾಶ ಇದೆ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಈಗ ಇನ್ನೊಂದು ವಿಚಾರಕ್ಕೆ ಬರ್ತೀನಿ, PCOD. ತುಂಬ ಜನರ ಬಾಯಲ್ಲಿ ಕೇಳ್ತಾ ಇರ್ತೀನಿ PCOD ಅಂತ ಹೇಳಿ. ಆ PCOD ಇಂದ ಇನ್ನು ಬೇರೆ ಬೇರೆ ಏನೋ ಸಮಸ್ಯೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಏನದು PCOD? PCOD ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಥವಾ PCOS ಅಂದರೆ ಸಿಂಡ್ರೋಮ್ ಆಗುತ್ತೆ. ಡಿಸೀಸ್ ಅಂದರೆ ಅದು ಫಸ್ಟ್ ಸ್ಟೇಜಲ್ಲಿ ಇರುತ್ತೆ, ಬರೀ ಸಿಂಪ್ಟಮ್ಸ್ ಇರ್ತವೆ. ಸಿಂಡ್ರೋಮ್ ಅಂತಂದರೆ ಅದು ಒಳಗಡೆ ಇನ್ನೊಂದು ಸ್ವಲ್ಪ ಅಂದರೆ ತೀರಾ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ಗೆ PCOS ಅಂತ ಹೇಳ್ತೀವಿ. ಅದು ಈಗ ಎಲ್ಲರಿಗೂ ಈಗ 100 ಜನರಲ್ಲಿ 9 ಜನ ಹುಡುಗಿರಿಗೆ ಇದ್ದೇ ಇರುತ್ತೆ ಈ ಸಮಸ್ಯೆ. ಇದಕ್ಕೆ ನಾವು ಅಂದರೆ ರೆಗ್ಯುಲರಾಗಿ ಆಗ್ತಿರಲ್ಲ, ಕೆಲವ್ರಿಗೆ ರೆಗ್ಯುಲರಾಗಿ ಆಗ್ತಿರುತ್ತೆ, ಓವ್ಯುಲೇಷನ್ ಆಗ್ತಿರಲ್ಲ. ಕೆಲವ್ರಿಗೆ ಈಗ ಒಬೆಸಿಟಿ ಅವ್ರಿಗೆ ಮಾತ್ರ ಬರ್ತಿತ್ತು ಅಂತಿದ್ವಿ, ಇವಾಗ ತಿನ್ನಿರೋರಿಗೆ ಬರುತ್ತೆ. ಆಮೇಲೆ ಅರ್ಲಿ ಮೆನಾರ್ಕ್ ಆಗ್ತಿರ್ತಾರೆ ಕೆಲವರು, ಅದರಿಂದ ಸಮಸ್ಯೆ ಆಗ್ತಿರುತ್ತೆ. ಒಂದ್ಸಲಿ ಆಗ್ತಾರೆ ಮತ್ತೆ ಆಗೋದೇ ಇಲ್ಲ, ಅವ್ರ ಮೆನ್ಸಸ್ಸೇ ಆಗಲ್ಲ. ಈ ರೀತಿ ತೊಂದರೆಗಳು ಈ ಮೊದಲು ಇಂಥ ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನಾನು ಕೇಳ್ಪಟ್ಟ ಹಂಗೆ ಓಕೆ, ಮನೇಲೂ ಈಗ ವಯಸ್ಸಾದವರು ಅಂತಂದರೆ ಈಗ 40 to 50 ಅಂತಂದರೆ ಶುಗರ್ ಬಂದಿದೆಯಾ ಅಂತ ಶುಗರ್ ಇದೆ ಇಲ್ವಾ ಅಂತಂದರೆ ಆಶ್ಚರ್ಯ ಪಡೋಥರ ಇರುತ್ತೆ. ಶುಗರ್ BP ಇಲ್ಲ ಅಂತಂದರೆ. ಈಗ ಹೆಣ್ಮಕ್ಳಿಗೆ ಬಂದರೆ ಈ PCOD ಇಲ್ಲ ಅಂದರೆ ಆಶ್ಚರ್ಯ ಪಡೋ ಥರ ಸಮಸ್ಯೆಗಳು ಬಂದಿದೆ, ಈಗ ಅಷ್ಟು ಜಾಸ್ತಿ ಆಗಿದೆ. ಓಕೆ, ಅಂದರೆ ಏನು ಲೈಫ್ ಸ್ಟೈಲಾ ಅಥವಾ ಏನು ಕಾರಣ? ಲೈಫ್ ಸ್ಟೈಲೇ ಮೇನ ಕಾರಣ ಆಗಿರುತ್ತೆ. ಮತ್ತು ಒತ್ತಡ, ತುಂಬ ಒತ್ತಡ, ಹೆಣ್ಮಕ್ಳಿಗೆ ತುಂಬ ಒತ್ತಡಗಳು ಜಾಸ್ತಿ ಇಟ್ಕೊಳ್ಳೋದ್ರಿಂದ, ಮತ್ತು ಅವ್ರ ಲೈಫ್ ಸ್ಟೈಲ್ ಅಂತಂದರೆ ಈಗ ಅವರು ಆಗದಿರೋಂಥ ಕೆಲಸಗಳು. ಈಗ ನಮ್ಮ ಬಾಡಿ ಈಗ ನಾವು ಯಾವುದೇ ಒಂದು ಮಷಿನ್ ಡಿಸೈನ್ ಮಾಡಬೇಕಂತಂದರೆ ಈ ಕೆಲಸಕ್ಕೆ ಅಂತ ತಕ್ಕಂಗೆ ನಮ್ಗೆ ಏನು ಕೆಲಸ ಆಗಬೇಕು ಆ ಕೆಲಸಕ್ಕೆ ತಕ್ಕಂಗೆ ಒಂದು ಬಾಡಿ ಡಿಸೈನ್ ಆಗಿರುತ್ತೆ. ಈಗ ದೇವರು ಅಷ್ಟೇ, ನಮ್ಮದು ಬಾಡಿನ ಡಿಸೈನ್ ಮಾಡಬೇಕಂದ್ರೆ ಹೆಣ್ಮಕ್ಳು ಏನೇನು ಮಾಡಬೇಕು ಆ ಬಾಡಿಗೆ ತಕ್ಕಂಗೆ ಅವ್ರಿಗೆ ಹೆಣ್ಮಕ್ಳಿಗೆ ಡಿಸೈನ್ ಮಾಡಿರ್ತಾರೆ. ಗಂಡ್ಮಕ್ಳು ಏನೇನು ಮಾಡಬೇಕು ಅದಕ್ಕೆ ತಕ್ಕಂಗೆ ಬಾಡಿ ಗಂಡ್ಮಕ್ಳಿಗೆ ಡಿಸೈನ್ ಮಾಡಿರ್ತಾರೆ. ಹೆಣ್ಮಕ್ಳಿಗೆ ಆಗದಿರೋಂಥ ಕೆಲಸಗಳು ಜಾಸ್ತಿ ಮಾಡಿದಾಗ ಅವಾಗ ಆ ರೀತಿ ತೊಂದರೆಗಳಾಗೋದು ಜಾಸ್ತಿ ಇರುತ್ತೆ. ಈಗ ತೀರಾ ಏನು ಎಲ್ಲನೂ ಗಂಡ್ಮಕ್ಳು ಮಾಡೋದನ್ನೆಲ್ಲ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಕೆಲವೊಂದು ಅವಶ್ಯಕತೆ ಇರುತ್ತೆ ಮಾಡ್ಬೋದು, ಕೆಲವೊಂದು ಅವಶ್ಯಕತೆನೇ ಇರಲ್ಲ. ಕೆಲವರು ಇದು ಆರ್ಮ್ಸ್ ಬಿಲ್ಡ್ ಮಾಡಬೇಕಂತ ಹೋಗ್ತಾರೆ, ಅದು ಅವಶ್ಯಕತೆ ಇರಲ್ಲ ಅವರಿಗೆ. ಅಂಥದ್ದು ಮಾಡೋದ್ರಿಂದ ಈ ರೀತಿ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಮತ್ತು ಅತಿಯಾಗಿ ವ್ಯಾಯಾಮ ಮಾಡೋದು, ಈಗ ನೀವು ತುಂಬ ಆ್ಯಡ್ಸ್ಗಳು ಬರುತ್ತೆ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ಮಾಡಿದಾಗ, ಅಂದರೆ ದಿನ ಅದನ್ನು ಯೂಸ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಏನು ಮಾತ್ರ ಮಾಡ್ಬೋದು ಅಂತ. ಅದನ್ನ ನಾವು ನಮ್ಮ ಆಯುರ್ವೇದದಲ್ಲಿ ಪ್ರತಿಯೊಂದು ಈಗ ನಾನು ಹಿಂಗೆ ದಿನಚರ್ಯ ಅಂತ ಹೇಳಿದೆ, ಒಂದು ರಜಸ್ವಲ ಅಂತ ಹೇಳ್ತೀವಿ ನಾವು. ಪೀರಿಯಡ್ಸ್ ಟೈಮ್ನ ನಾವು ರಜಸ್ವಲ ಅಂತ ಕಳಿತೀವಿ. ಆವಾಗ ಹೆಂಗೆ ಚರ್ಯ ಇರಬೇಕು, ಆವಾಗ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅದನ್ನು ಕೂಡ ಬರೆದಿದ್ದಾರೆ.
ಆ ರೀತಿ ಫಾಲೋ ಇವಾಗ ಮೊದಲು ಏನಕ್ಕೆ ಆಗ್ತಿರ್ಲಿಲ್ಲ, ಇವಾಗ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ಅದನ್ನು ನಮ್ಮ ಮುಂದಿನ ಅಮ್ಮ ಆಗಲಿ ಅಜ್ಜಿ ಆಗಲಿ ಫಾಲೋ ಮಾಡ್ತಿದ್ರು. ನಾವು ಇದನ್ನು ಫಾಲೋ ಮಾಡ್ತಿಲ್ಲ, ಅದರಿಂದ ಇವಾಗ ಅದು ಜಾಸ್ತಿ ಆಗ್ತಾ ಇದೆ. ಓಕೆ ಓಕೆ ನಾನು ಕೇಳ್ಪಟ್ಟಂಗೆ ಹಿಂಗೆ ಪಿ ಸಿ ಓಡಿ ಸಮಸ್ಯೆ ಆದಾಗ ಅವ್ರಿಗೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ, ಅದರಿಂದಾಗಿ ಸಿಟ್ಟು ಬರ್ತಾ ಇರುತ್ತೆ, ಮೂಡ್ ವೇರಿಯೇಷನ್ ಎಲ್ಲವೂ ಕೂಡ ಆಗ್ತಿರುತ್ತೆ ಅಂತ. ಹೌದಾ? ಆ ಥರ ಎಲ್ಲ ಆಗ್ತಿರುತ್ತೆ ಹೇಗೆ? ಹೌದು, ಆಗ್ತಿರುತ್ತೆ. ಈಗ ನಾವು ತ್ರಿದೋಷ ಅಂತ ನಾನು ಮೊದಲೇ ಹೇಳಿದೆ, ತ್ರಿಗುಣ ಅಂತ ಬರುತ್ತೆ, ಸತ್ವ ರಜ ತಮ ಅಂತ. ಅದರಲ್ಲಿ ಸತ್ವ ಅಂತಂದರೆ ಪಾಸಿಟಿವ್ ಇರುತ್ತೆ, ಸಮಾಧಾನವಾಗಿರ್ತಾರೆ. ತಮ ಅಂದರೆ ಸ್ವಲ್ಪ ಆಲಸ್ಯ. ರಜ ಅಂತಂದರೆ ಅಗ್ರವೇಶನ್. ಈ ಪೀರಿಯಡ್ಸ್ ಟೈಮಲ್ಲಿ ರಜೋಗುಣ ಜಾಸ್ತಿ ಇರುತ್ತೆ, ಸತ್ವಗುಣ ಕಡಿಮೆ ಆಗಿರುತ್ತೆ. ಅದರಿಂದ ಸ್ವಲ್ಪ ಆ ರೀತಿ ಆಗ್ತಿರುತ್ತೆ. ಅಂದರೆ ಅವ್ರದ್ದು ಪೂರ್ತಿ ದೇಹದಲ್ಲಿ ಎಲ್ಲ ವ್ಯತ್ಯಾಸ ಇರುತ್ತೆ. ಅಂದರೆ ಅವ್ರಿಗೆ ನಾರ್ಮಲಾಗಿ ಇರೋ ಥರ ಇರಲ್ಲ ಅವರು. ಅದಕ್ಕೆ ತಕ್ಕಂಗೆ ಅವ್ರು ಫಾಲೋನು ಮಾಡ್ತಿರಲ್ಲ. ಈಗ ಅವ್ರ ದೇಹದಲ್ಲಿ ಆಗ್ತಿರೋದಕ್ಕೆ ಅವರು ಅದನ್ನು ಈಗ ಮನೇಲಿ ಆದರೆ ರಜಾ ತಗೊಳ್ಬೇಕಾಗುತ್ತೆ. ರಜಾ ತಗೊಳಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಸಮಾಧಾನವಾಗಿ ಇರಬೇಕಾಗುತ್ತೆ. ಅಥವಾ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಸ್ಟ್ರೆಸ್ ತಗೊಳಕ್ಕೆ ಯೂಸ್ ಮಾಡ್ತಾರೆ. ಅದರಿಂದ ಆಗುತ್ತೆ. ಮೂಡ್ ಸ್ವಿಂಗ್ಸ್ ಮೊದಲು ಆಗ್ತಿತ್ತು, ಇವಾಗಲೂ ಆಗ್ತಿದೆ. ಓಕೆ ಓಕೆ ಇದಕ್ಕೆ ಹಾಗಾದರೆ ಆಯುರ್ವೇದದಲ್ಲಿ ಪರಿಹಾರ ಇದೆ. ಓಕೆ, ನಿಮ್ಮ ಹತ್ರ ಬರ್ಬೋದಾ ಹೇಗೆ? ಹಾಂ, ಬರ್ಬೋದು. ಅಂದರೆ ನಾನು ನಿಮ್ಮ ಮೊದಲು ಹೇಳಿದಂಗೆ ಕೌನ್ಸ್ಲಿಂಗ್ ಮಾಡ್ತೀವಿ. ಈಗ ಒಂದಷ್ಟು ಜನ ಬರ್ತಾರೆ. ಈಗ ಹೋದ ವಾರ ಒಬ್ಬರು ಪೇಷಂಟ್ ಬಂದಿದ್ದರು, ಬ್ಯಾಂಗ್ಳೂರಿಂದನೇ ಬಂದಿದ್ದು. ಅವ್ರು IT ವರ್ಕ್ ಮಾಡ್ತಾರಂತ. ಅಂದರೆ ಅವ್ರು ನೋಡಿದ ತಕ್ಷಣ ನಾನು ಗುಡ್ಗೆ ಅಂತಲೇ ಅನಿಸಿರಲಿಲ್ಲ, ಆ ರೀತಿ ಬಂದಿದ್ರು ಅವರು. ಅಂದರೆ ಟೈಟ್ ಜೀನ್ಸ್ ಹಾಕೋದು. ಅಂದರೆ ಒಂದಷ್ಟು ಹುಡುಗಿರಿಗೆ ಆಗಲ್ಲ, ಅಂದರೆ ನಮ್ಮದು ಬಾಡಿ ಆ ಥರ ಡಿಸೈನ್ ಆಗಿರಲ್ಲ. ನಮಗೆ ಯಾವಾಗಲೂ ನಮ್ಮದು ಸ್ಟ್ರೆಂತು ಲೋವರ್ ಬಾಡಿಲಿರುತ್ತೆ. ಬಾಯ್ಸ್ಗೆ ಅಂದರೆ ಹುಡುಗರಿಗೆ ಸ್ಟ್ರೆಂತು ಅಪ್ಪರ್ ಬಾಡಿಲಿ ಜಾಸ್ತಿ ಇರುತ್ತೆ. ಅಲ್ಲಿ ಕೆಲವೊಂದು ಡ್ರೆಸ್ಗಳು ಅವ್ರಿಗೆ ಸೂಟ್ ಆಗಲ್ಲ, ಅಂದರೆ ಗಾಳಿ ಹವ ಚೆನ್ನಾಗಿ ಆಗ್ತಿರಲ್ಲ. ಅದು ಕೆಲವೊಂದು ನಾವು ನಮ್ಮ ಈಗ ಕುಂಕುಮ ಇಡಕ್ಕೆ ಹೇಳ್ತೀವಿ. ಕುಂಕುಮ ಏನಕ್ಕೆ ಹೇಳ್ತೀವಿ ಅಂದರೆ ಅಲ್ಲಿ ಸ್ತಪನಿ ಮರ್ಮ ಇರುತ್ತೆ. ಈಗ ನೀವು ಹೇಳಿದ್ರಿ, ಈಗ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಿರುತ್ತೆ, ಅದು ಕಂಟ್ರೋಲಿಗೆ ಬರ್ತಿರಲ್ಲ ಅಂತ. ಹೆಣ್ಮಕ್ಳು ಕುಂಕುಮ ಇಡೋದು ಹೇಳೋಕ್ಕೆ ಅದಕ್ಕೆ, ಅಂದರೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಸ್ತಪನಿ ಮರ್ಮ. ಅದಕ್ಕೆ ಹೆಣ್ಮಕ್ಳು ಕುಂಕುಮ ಇಟ್ಕೊಳ್ಳೋದು, ಮೂಗು ಚುಚ್ಚೋದು. ಓಕೆ, ಕುಂಕುಮ ಇಟ್ಕೊಳ್ಳೋದ್ರಿಂದ ಓಕೆ ಅದೊಂದು ಇದಿದೆ, ಅದರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ. ಅದು ಸೈಂಟಿಫಿಕ್ ರೀಸನ್ ಇರೋದ್ರಿಂದನೇ ಹೇಳೋದು. ಅಂದರೆ ಕೆಲವೊಂದು ಆ ರೀತಿ ಮಾಡಿರೋದ್ರಿಂದ ಅವಾಗ ಅವ್ರು ಸಮಾಧಾನ ಆಗ್ತಾರೆ, ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ. ಒಂದಷ್ಟು ತಲೆಗೆ ಎಣ್ಣೆ ಹಚ್ಕೊಳ್ಳೋದು, ಕೂದಲನ್ನ ಬಾಚ್ಕೊಳ್ಳೋದು, ಕೂದಲನ್ನ ಬಿಡದೇ ಇರೋದು, ಆಮೇಲೆ ಉದ್ದ ಕೂದಲು ಇರೋದು, ಆ ರೀತಿ ಒಂದಷ್ಟು ಇರೋದ್ರಿಂದ ಅದು ಮೂಡ್ ಸ್ವಿಂಗ್ಸ್ಗಳು ಕಡಿಮೆ ಆಗುತ್ತೆ. ಓ, ಅಂದ್ರೆ ಇದೆಲ್ಲದರಿಂದಲೂ ಒಂದು ಸೈಂಟಿಫಿಕ್ ರೀಸನ್ ಇದೆ, ಈ ಮೂಗು ಚುಚ್ಕೊಳ್ಳೋದ್ರಿಂದ. ಓಕೆ 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 ಈಗ PCOD ಸಮಸ್ಯೆ ಇದ್ರೆ ಹಾಗಾದ್ರೆ ನಿಮ್ಮ ಸಂಸ್ಥೆಗೆ ಬರ್ಬೋದು, ಅಲ್ಲಿ ಆರಾಮಾಗಿ ಚಿಕಿತ್ಸೆ ವ್ಯವಸ್ಥೆ ಇದೆ. ಓಕೆ, ಇನ್ನು ನನ್ನ ಕೊನೆ ಪ್ರಶ್ನೆ ಏನಪ್ಪ ಅಂದರೆ, ಈಗ ನಿಮ್ಮ ಸಂಸ್ಥೆ ಅಥವಾ ಆಯುರ್ವೇದ ಅಂತ ತಗೊಂಡಾಗ ಮನುಷ್ಯನ ಪ್ರತಿ ಆರೋಗ್ಯ ಸಮಸ್ಯೆಗೂ ಆಯುರ್ವೇದದಲ್ಲಿ ಹಾಗಾದ್ರೆ ಉತ್ತರ ಇದೆಯಾ, ಪರಿಹಾರ ಇದೆಯಾ, ಹೇಗೆ? ಉತ್ತರ ಇದೆ, ಪ್ರತಿಯೊಂದಕ್ಕೂ ಉತ್ತರ ಇದೆ. ಅಂದರೆ ನಾನು ಹೇಳ್ದಂಗೆ ಲೈಫ್ ಸ್ಟೈಲ್ನ ಹೇಳಿರೋದ್ರಿಂದ ಕೆಲವೊಂದು ಮುಂದೆ ಬರದೇ ಇರೋದನ್ನ ತಡೆಯೋಕ್ಕೂ ಉತ್ತರ ಇದೆ. ಇನ್ನೊಂದು ವಿಶಿಷ್ಟ ಏನಂತಂದರೆ, ಈಗ ಜೆನೆಟಿಕ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ನೀವು PCOD ಅಂತ ಹೇಳಿದಾಗ, ಇನ್ಫರ್ಟಿಲಿಟಿ ಅಂತ ಹೇಳಿದ್ದಕ್ಕೆ ಬಂದೆ ನಾನು. ಅಂದರೆ ಕೆಲವೊಬ್ಬರಿಗೆ ನಮ್ಗೆ ಇವಾಗ ಈ ತೊಂದರೆ ಇದೆ, ನಮ್ಮ ಮಕ್ಳಿಗೆ ಈ ರೀತಿ ತೊಂದರೆ ಬರಬಾರ್ದು. ಈಗ ಹೇಳ್ತಾರೆ, ನಮ್ಮ ಅಮ್ಮಂಗೆ ಜೀನ್ಸ್ ಇತ್ತು, ಅದರಿಂದ ನಂಗೆ ಇದು ಬಂದುಬಿಟ್ಟಿದೆ. ಕೂದಲು ದೂರ ನಮ್ಮ ಅಮ್ಮಂಗಿತ್ತು, ನನಗೆ ಬಂದುಬಿಟ್ಟಿದೆ. ಒಬೆಸಿಟಿ ನಮ್ಮ ಅಮ್ಮಂಗಿತ್ತು, ನನಗೆ ಬಂದುಬಿಟ್ಟಿದೆ ಅಂತ. ಇದಕ್ಕೆಲ್ಲ ನಾವು ಮುಂಚೆ ನಮ್ಮ ಮಕ್ಳಿಗೆ ಬರಬಾರ್ದು, ನಮ್ಮ ಮಕ್ಕಳು ಹೀಗೆ ಇರಬೇಕಂತಂದ್ರೆ ಈಗ ನಾವು ಪ್ಲ್ಯಾನಿಂಗ್ ಮಾಡ್ತೀವಿ. ಈಗ ಹೆಂಗೆ ಅವರು ಪ್ಲ್ಯಾನಿಂಗ್ ಮಾಡ್ತಾರೆ, ಅದಕ್ಕಿಂತ ಮುಂಚೆ ಶೋಧನ ಕರ್ಮ ಅಂತ ಬರುತ್ತೆ. ಈಗ ನಾನು ಮೊದಲೇ ನಿಮ್ಗೆ ಹೇಳಿದೆ, ಋತುಶೋಧನ ಅಂತ. ಋತುಶೋಧನ ಮಾಡಿಸ್ಕೋಬೇಕಾಗುತ್ತೆ ಅಂತ. ಈಗ ಪ್ರತಿಯೊಬ್ಬರು ದೋಷಕ್ಕೆ ತಕ್ಕಂಗೆ ಶೋಧನ ಮಾಡ್ತೀವಿ ನಾವು. ಈಗ ಕಫ ದೋಷ ಇದ್ದರೆ, ಅಂದರೆ ಪ್ರಕೃತಿ ಅಥವಾ ದೋಷ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಕೃತಿ ಇರುತ್ತೆ. ಕಫ ಪ್ರಕೃತಿ, ಪಿತ್ತ, ಆ ಥರ ಪ್ರಕೃತಿಗಳಿರುತ್ತೆ. ಆ ಪ್ರಕೃತಿಗೆ ತಕ್ಕಂಗೆ ಒಂದಷ್ಟು ಶೋಧನ ಮಾಡ್ತೀವಿ. ಆ ಶೋಧನನ ಅಂದರೆ ಬರೀ ಮೇಲು ಫೀಮೇಲ್ ಇಬ್ಬರೂ, ಅಂದರೆ ಈಗ ಮದುವೆ ಆದಮೇಲೆ ಒಂದು ಪ್ಲ್ಯಾನಿಂಗ್ ಮಾಡೋಕ್ಕಿಂತ ಮುಂಚೆ ಶೋಧನ ಮಾಡಿಸ್ಕೊಂಡ್ರೆ ಅವರು ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಅವ್ರಿಗೇನೋ ತೊಂದರೆ ಇದ್ದರೆ ಅದು ಕ್ಲಿಯರಾಗಿ ಮುಂದೆ ಮಕ್ಳಿಗೆ ಬರಲ್ಲ. ಈಗ ಸೌಮನಸ್ಯ ಗರ್ಭಧಾರಣ ಅಂತ ಹೇಳ್ತೀವಿ. ಋತುಕ್ಷೇತ್ರ ಅಂಬು ಬೀಜ ಅಂದರೆ ಈಗ ನಾವು ಒಂದು ಗಿಡ ನೆಡ್ತೀವಿ ಅಂತಂದರೆ, ಒಬ್ಬ ರೈತ ಗಿಡ ನೆಡ್ಬೇಕಂತಂದರೆ ಅವ್ನು ಹೆಂಗೆ ಅದನ್ನೆಲ್ಲ ಹೆಂಗೆ ನೀಟಾಗಿ ನೋಡಿ, ಅಂದರೆ ಭೂಮಿನ ಹೆಣ್ಮಕ್ಳಿಗೆ ಹೋಲ್ಸೋದು ಅದಕ್ಕೇನೆ. ಭೂಮಿನ ಹೆಂಗೆ ಸರಿ ಮಾಡ್ತಾನೆ ಅವನಿಗೆ, ಮೊದಲೇನೋ ಗಿಡ ಬೆಳೆದಿತ್ತು ಅಥವಾ ಬರಡು ಭೂಮಿ ಇದೆ, ಅದನ್ನು ಉಳ್ತಾನೆ, ಅದನ್ನು ನೀರು ಹಾಕಿ ಇದು ಕಟ್ತಾನೆ. ಅದು ಕಟ್ಟಿ ಹೆಂಗೆ ಒಂದು ಬೆಳೆ ಬೆಳೆಯೋಕ್ಕೆ ಸರಿಯಾಗೋ ಈ ರೀತಿ ಮಾಡ್ತಾನೆ. ಅದೇ ರೀತಿ ಅವರು ಕೂಡ ಈಗ ಪ್ಲಾನಿಂಗ್ ಮಾಡೋಕ್ಕಿಂತ ಮುಂಚೆ ಶೋಧನ ಮಾಡಿಸ್ಕೊಂಡ್ರೆ, ಅಂದ್ರೆ ಗರ್ಭ ಸಂಸ್ಕಾರ
ಅದೇ ಗರ್ಭ ಸಂಸ್ಕಾರಕ್ಕಿಂತ ಮುಂಚೆ ಗರ್ಭ ಶೋಧನ ಅಂತ. ಗರ್ಭ ಸಂಸ್ಕಾರ ಅಂತಂದ್ರೆ ಗರ್ಭ ಧಾರಣೆ ಆದ್ಮೇಲೆ ಇದು ಅವರು ಹಿಂಗೆ ರೋಟೀನ್ ಫಾಲೋ ಮಾಡ್ಬೇಕು, ಪ್ರತಿ ತಿಂಗಳು ಏನು ತಿನ್ನಬೇಕು, ಒಂದೊಂದು ತಿಂಗಳು ಒಂದೊಂದು ಥರ ಬಟ್ಟೆ ಹಾಕೊಳಕ್ಕೆ ಹೇಳ್ತಾರೆ, ಒಂದೊಂದು ತಿಂಗಳು ಒಂದೊಂದು ಥರ ಒಡವೆ ಧರ್ಸಕ್ಕೆ ಹೇಳ್ತಾರೆ, ಯಾವ್ಯಾವ ಮ್ಯೂಸಿಕ್ನ ಕೇಳಬೇಕು, ಇದೆಲ್ಲ ಗರ್ಭ ಸಂಸ್ಕಾರದಲ್ಲಿ ಬರುತ್ತೆ. ಇದು ಶೋಧನ ಮುಂಚೆ, ಅಂದರೆ ಗರ್ಭಧಾರಣಕ್ಕಿಂತ ಮುಂಚೆ ಒಂದ್ಸಲ ಶೋಧನ ಮಾಡಿಸ್ಕೋಬೇಕು. ಅದೇ ಋತುಕ್ಷೇತ್ರ, ಅಂಬುಬೀಜ ಅದೆಲ್ಲ ಶುದ್ಧವಾಗಿರ್ಬೇಕಂತಂದರೆ ಒಂದ್ಸಲ ಇಬ್ಬರು ಮೇಲ್ ಪಾರ್ಟ್ನರ್ ಫಿಮೇಲ್ ಪಾರ್ಟ್ನರ್ ಇಬ್ಬರು ಕೂಡ ಶೋಧನ ಮಾಡಿಸ್ಕೊಂಡ್ರೆ ಅದು ಮುಂದೆ ಅವ್ರಿಗಿರೋ ತೊಂದರೆಗಳು ಮುಂದೆ ಬರಲ್ಲ. ಮತ್ತು ಅವ್ರಿಗೆ ಆಗಕ್ಕೆ ಅಂದರೆ ಗರ್ಭಧಾರಣೆ ಆಗಕ್ಕೆ ಕಷ್ಟ ಇದ್ದರೆ ಆ ತೊಂದರೆ ಕೂಡ ಕಡಿಮೆ ಆಗುತ್ತೆ. ಓಕೆ, ನಾ ಇದನ್ನ ಹೇಳಿದ ಕಾರಣಕ್ಕಾಗಿ ಅದೇ ವಿಚಾರಕ್ಕೆ ಬರ್ತೀನಿ. ತುಂಬ ಜನರಿಗೆ ಇತ್ತೀಚೆಗೆ ಅದೇ ಸಮಸ್ಯೆ, ಮಕ್ಕಳಾಗ್ತಿಲ್ಲ ಅಂತ. ಅದು ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ ಅಂದರೆ ಅದೆಷ್ಟೋ ಜನ ಡಿವರ್ಸ್ ಹಂತದವರೆಗೂ ಹೋಗಿಬಿಡ್ತಾರೆ. ಇನ್ನೊಂದಷ್ಟು ಹೆಣ್ಣು ಮಕ್ಕಳ ಆ ಸಂಕಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸಮಾಜವನ್ನು ಬಂಜೆ ಅಂತ ಕರಿತಿರುತ್ತೆ. ಗಂಡಿಗೆ ಸಮಸ್ಯೆ ಇದೆಯಾ ಹೆಣ್ಣಿಗೆ ಸಮಸ್ಯೆ ಅದನ್ನು ಯಾರೂ ನೋಡಲ್ಲ. ಎಲ್ಲರೂ ಕೈ ಬಿರಳು ಮಾಡಿ ತೋರಿಸೋದು ಹೆಣ್ಣಿನ ಕಡೆಗೆ, ಆಕೆ ಬಂಜೆ, ಆಕೆಗೆ ಮಕ್ಕಳಾಗ್ತಿಲ್ಲ, ಆ ರೀತಿ ಎಲ್ಲ ಇದು ಮಾಡ್ತಿರ್ತಾರೆ. ಅಂತಹ ಸಮಸ್ಯೆಗೂ ಹಾಗಾದರೆ ಆಯುರ್ವೇದದಲ್ಲಿ ಪರಿಹಾರ ಇದೆ? ಪರಿಹಾರ ಇದೆ. ಗಂಡಿಗೆ ಸಮಸ್ಯೆ ಇದ್ರೂ ಪರಿಹಾರ ಇದೆ, ಹೆಣ್ಣಿಗೆ ಸಮಸ್ಯೆ ಇದ್ರೂ ಪರಿಹಾರ ಇದೆ. ಬರೀ ಹೆಣ್ಣಿಗೆ ಅಷ್ಟೇ ಅಲ್ಲ, ಇವಾಗ ಎಷ್ಟು ಇನ್ಫರ್ಟಿಲಿಟಿ ಕಾರಣಗಳೇನೆಂದರೆ 30% ಹೆಣ್ಮಕ್ಳಿಗೆ ಸಮಸ್ಯೆ ಇದ್ದರೆ 30% ಗಂಡು ಮಕ್ಳಿಗೆ ಸಮಸ್ಯೆ ಇರೋರು ಇರ್ತಾರೆ. ಇನ್ನು 10% 20% ಇಬ್ರಿಗೂ ಸಮಸ್ಯೆ ಇರೋರು ಇರ್ತಾರೆ. ಇನ್ನೊಂದಷ್ಟಕ್ಕೆ ಕಾರಣನೇ ಗೊತ್ತಿರಲ್ಲ. ಈಗ ನಾವು ಅದಕ್ಕೆ ಎಪಿಡೆಮಿಕ್ ಅಂತ, ಇದು ಏನು ಹೇಳ್ತಾರೆ ಅದಕ್ಕೆ, ಇಡಿಯೋಪತಿಕ್ ಅಂತ ಹೇಳ್ತೀವಿ. ಅಂದರೆ ಅವ್ರ ಕರ್ಮಜ, ಅಂದರೆ ಹಿಂದೆ ಏನೋ ಮಾಡಿರೋ ಕರ್ಮ, ಅಥವಾ ಅವ್ರೇನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅದು ಒಳ್ಳೇದಾಗಿರಲ್ಲ. ಈಗ ನಾವು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಮೊದಲೇ ಹೇಳಿದೆ. ಅವ್ರ ಧರ್ಮಕ್ಕೆ ಸರಿಯಾಗಿ ಮಾಡ್ತಿರಲ್ಲ, ಅವರಿಂದ ಬೇರೆ ಯಾರಿಗೋ ತೊಂದರೆ ಆಗಿರುತ್ತೆ. ಒಂದಷ್ಟು ಅದು ಕೂಡ ಡಿಪೆಂಡ್ ಆಗುತ್ತೆ. ಮತ್ತು ಅವ್ರದ್ದು ಜೀವನ ಶೈಲಿ, ಅದಕ್ಕೊಂದಷ್ಟು ಕಾರಣಗಳಿರುತ್ತೆ. ಅದನ್ನು ನಾವು ಒಂದಷ್ಟು ಪುಣ್ಯ ಕಾರ್ಯಗಳು ಮಾಡೋದ್ರಿಂದ ಸರಿ ಹೋಗುತ್ತೆ. ಅದಕ್ಕೆ ಒಂದಷ್ಟು ಪುಣ್ಯ ಕಾರ್ಯಗಳನ್ನ ಜ್ಯೋತಿಷ್ಯರು ಕೂಡ ಮಾಡಿಸ್ತಿರ್ತಾರೆ ಅವ್ರ ಕೈಲಿ, ಅದರಿಂದ ಕಡಿಮೆ ಆಗುತ್ತೆ. ಈ ಗಂಡು ಮಕ್ಳಿಗೆ ತೊಂದರೆ ಇದ್ರೂ ಕೂಡ ನಾವು ಪರಿಹಾರ ಕೊಡ್ತೀವಿ. ಆಯುರ್ವೇದದಲ್ಲಿ ಹೆಣ್ಮಕ್ಳು ತೊಂದರೆಗೆ ಮತ್ತು ಗಂಡು ಮಕ್ಳು ತೊಂದರೆಗೆ ಎರಡಕ್ಕೂ ಒಳ್ಳೆ ರಿಸಲ್ಟ್ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಇಲ್ಲಿವರೆಗೆ ನಮ್ಮ ಜೊತೆಗೆ ಡಾಕ್ಟರ್ ಸಹನಾ ಅವರಿದ್ದರು. ನಾನು ಅದನ್ನೇ ಆರಂಭದಿಂದಲೂ ಹೇಳ್ತಾ ಇದ್ದೆ ನಿಮಗೆ, ನಾನು ಎಲ್ಲಿಗೆ ಹೋಗಿ ಅಂತೇಳಿ ಒತ್ತಾಯಿಸ್ತಾ ಇಲ್ಲ. ಇವರ ಮಾತನ್ನು ಕೇಳಿಸ್ಕೊಂಡ್ರೆ ಒಂದಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ರು. ನಿಮಗೆ ಓಕೆ, ನಮ್ಗೆ ಹೋಗಬೇಕು ಅಂತ ಅನಿಸ್ತು ಅಂತಂದರೆ, ಅಥವಾ ಬೇರೆಲ್ಲೂ ಕೂಡ ನಮಗೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಆರೋಗ್ಯ ಸಮಸ್ಯೆಗೆ ಅಂದಾಗ, ಇದನ್ನೊಮ್ಮೆ ಟ್ರೈ ಮಾಡಬಹುದು ಅನ್ನುವಂಥ ಸಲಹೆಯನ್ನು ನಾನು ನಿಮಗೆ ಕೊಡ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದೇನೆ. ಆರಾಮಾಗಿ ಹೋಗಿ ಅವ್ರ ಜೊತೆಗೆ ಮಾತುಕತೆಯನ್ನು ಆಡಿ ಅದಾದ ಬಳಿಕ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಆರೋಗ್ಯ ಸಮಸ್ಯೆಗೆ ಅನಿಸಿದ್ರೆ ನೀವು ಟ್ರೀಟ್ಮೆಂಟನ್ನು ತಗೊಳ್ಳಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.